पराशरसूनुः हृदयनन्दनो व्यासः यस्यास्य कमलगलितं वाङ्मयममृतं जगत्पिबति सृष्टिस्थित्यप्ययेहानितिदुषितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वेष शत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषो व्यपेतः पूर्णानन्दो व्ययो यो गुरुरपि परमः चिन्तयेतं महान्तम् नरसिंहो अखिलाज्ञानमतध्वान्तदिवाकरः जयत्यमितसुज्ञान सुखशक्तिपयोनिधिः सर्वविघ्नप्रशमनं सर्वसिद्धिकरं परं सर्वजीवप्रणेतारं वन्दे विजयदं हरिं सुवर्णमण्टपे रत्नचित्रसिंहासनोत्तमे नमामि हरिणासागमिन्दिरां कृतमन्दिराम् प्रथमो हनुमन्नामा द्वितीयो भीम एव च पूर्णप्रज्ञस्तृतीयस्तु भगवत्कार्यसाधकः अभ्रमं भङ्गरहितं अजडं विमलं सदा आनन्दतीर्थमतुलं भजे तापत्रयापहम् चित्रैः पदैश्च गम्भीरैर्वाक्यैर्मानैरखण्डितैः गुरुभावं व्यञ्जयन्ती भाति श्रीजयतीर्थवाग् अर्थिकल्पितकल्पोऽयं प्रत्यर्थिगजकेसरी व्यासतीर्थगुरुर्भूयात् अस्मदिष्टार्थसिद्धये पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे श्रीकृष्णचरणाम्भोजयुगलासक्तमानसान् विद्यापयोनिधिगुरून् वन्देऽहं बुद्धिशुद्धये शुकशास्त्रसुधाम्भोधिवाचां विहरणोत्सुकान् विद्यावाचस्पतीन् वन्दे कृष्णसन्दर्शनोत्सुकान् मातृभ्यो नमः श्रीनृसिंहपदासक्तमानसं द्विजपुङ्गवं श्रीमद्भागवतासक्तं तातपादं तमाश्रये आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः तान् नमस्ये गुरून् मम स्वस्त्यस्तु सतां समस्तसन्मङ्गलानि भवन्तु श्लोकैकश्रवणपठनमात्रेण वक्तुश्च श्रोतॄणां धर्माद्यखिलपुरुषार्थप्रदे निखिलकलिकृत कल्मषापनोदनपटुतरे श्रीमद्भागवते अद्य कथा प्रारम्भे सति किञ्चित् पूर्वकथानुवादः ಪರಮಪೂಜ್ಯರಾದ ಶ್ರೀ ಶುಕಾಚಾರ್ಯರು ಶ್ರೀ ಪರೀಕ್ಷಿತರಾಜರಿಗೆ ಅಭಯವನ್ನು ಕೊಡ್ತಾ ಅವರು ಮಾಡಿದ ಪ್ರಶ್ನೆಗಳಲ್ಲಿ ಶ್ರೇಷ್ಠತೆಯನ್ನು ನೋಡಿ ಪ್ರಶಂಸೆಯನ್ನು ಮಾಡ್ತಾ ಇದ್ದಾರೆ. ಜ್ಞಾನಿಗಳಿಗೆ ಸಮ್ಮತವಾದ ಪ್ರಶ್ನೆಯನ್ನು ಮಾಡಿದ್ದೀಪ್ಪ ಪರೀಕ್ಷಿತರಾಜ, ನನಗೆ ಆಯಸ್ಸಿಲ್ಲ ಅಂತ ಹೇಳ್ತಾ ಇದ್ದಿ, ನಿನಗಾದರೆ 7 ದಿವಸ ಇದೆಯಪ್ಪ. ಸಾಧಕರಿಗೆ ಆಯಸ್ಸು ಮುಖ್ಯ ಅಲ್ಲ, ಮನಸ್ಸು ಮುಖ್ಯ. ಎಷ್ಟು ಕ್ಷಣದಲ್ಲಿ ಎಷ್ಟು ಬೇಗ ನಾವು ದೇವರಿಗೆ ಮನಸ್ಸನ್ನು ಕೊಡ್ತೇವೆ ಅಷ್ಟು ಬೇಗ ಪರಮಾತ್ಮ ನಮ್ಮನ್ನು ಉದ್ಧಾರ ಮಾಡ್ತಾನೆ. ಅದಕ್ಕೆ ಮನಸ್ಸನ್ನು ಕೊಡೋದನ್ನು ಕಲಿಯಬೇಕು. ಮನವನಿತ್ತರೆ ತನ್ನ ನೀವನು. ಅವನಿಗೇನು ಬೇಡ,
ಮನಸ್ಸನ್ನು ಕೊಡ್ರಿ. ಯಾಕೆ ಅಂತಂದರೆ ಅವನಲ್ಲಿ ಎಲ್ಲವೂ ಇದೆ. ಅವನಿಗೇನಾದರೂ ಅಪೇಕ್ಷೆ ಇದ್ದರೆ ಬೇಕು ಕೊಡಬೇಕು ಅಂತ ಅವನು ಅಪೇಕ್ಷೆ ಪಡ್ತಾನೆ ನಮ್ಮಿಂದ. ಪರಿಪೂರ್ಣನಾಗಿದ್ದಾನೆ. ಪೂರ್ಣಕಾಮ ನಿರಪೇಕ್ಷ ನಿತ್ಯತೃಪ್ತ ಪೂರ್ಣಕಾಮಸ್ತ್ವಮಾದ್ರಹೃತ್. ಅವನಲ್ಲಿ ಏನು ಕಡಿಮೆ ಇದೆ? ಎಲ್ಲ ಸಕಲ ರಮಾಬ್ರಹ್ಮಾದಿ ದೇವತೆಗಳಿಗೆ, ಸಕಲ ಚೇತನರಿಗೆ ಎಲ್ಲವನ್ನು ಕೊಡ್ತಕ್ಕಂತಹ ಸಾಮರ್ಥ್ಯ ನಮ್ಮ ಸ್ವಾಮಿಗೆ ಇರೋ ಕಾಲಕ್ಕೆ ಅವನು ನಮ್ಮಿಂದ ಅಪೇಕ್ಷೆ ಪಡೋದು ಒಂದೇ, ಕೊಟ್ಟುದನಂತ ಮಡಿ ಮಾಡಿ ಪರಿಪರಿಯಲಿಂದುಣಿಸಿ ಸುಖ ಸಾಗರದಿ ಲೋಲಾಡಿಸುವ. ಅದಕ್ಕೆ ಒಳ್ಳೆಯ ಉದಾಹರಣೆ ನಮ್ಮ ಭೂದೇವಿ. ಭೂದೇವಿ ಏನು ಮಾಡ್ತಾಳೆ ಅಂದರೆ, ನಾವು ಹಾಕತಕ್ಕಂಥ ಒಂದೇ ಒಂದು ಭತ್ತದ ಕಾಳನ್ನು ಬಿತ್ತಿದಾಗ, ಬಿತ್ತೋದು ಒಂದು ಭತ್ತ, ಎಷ್ಟು ಪಡಿತೀವಿ ನಾವು? ಅನಂತವಾದ ಭತ್ತದ ರಾಶಿಯನ್ನು ಪಡಿತೀವಿ. ಹೇಗೆ ಪಡಿತೀವಿ? ಇಲ್ಲ, ಪಡೆಯಲ್ಲ. ನಾವು ಒಂದು ಭತ್ತ ಹಾಕಿದ್ರೆ ಒಂದು ತೆನೆಯಲ್ಲಿ ಒಂದು 15-20 ಭತ್ತ ಬರ್ಬೋದು. ಹಾಕಿದ್ದು ಒಂದು, ಬಂದದ್ದು 20. ಆ 20 ಹಾಕಿದ್ರೆ ಬರೋದು 200. ಆ 200 ಹಾಕಿದ್ರೆ ಬರೋದು 2000. 2000 ಹಾಕಿದ್ರೆ ಬರೋದು 20,000. 20,000 ಹಾಕಿದ್ರೆ ಬರೋದು 2 ಲಕ್ಷ. ಎಲ್ಲಿಗೆ ಹೋಯ್ತದು? ಹಾಕಿದ್ದು ಒಂದೇನೆ. ಒಂದು ಭತ್ತದ ಕಾಳಿನಿಂದ ಅನಂತವಾದ ಫಲವನ್ನು ಪಡೆಯುತ್ತೀವಿ ನಾವು. ಭೂದೇವಿ ತಾನಿಟ್ಕೊಳ್ಳಲ್ಲ. ಒಂದು ತೆಂಗಿನ ಸಸಿಯನ್ನು ಹಾಕಿದಾಗ ಆ ತೆಂಗಿನ ಮರ ಬೆಳೆದು 100 ವರ್ಷ ಲಕ್ಷಾಂತರ ಕಾಯನ್ನು ಕೊಡ್ತದೆ. ಒಂದು ವೃಕ್ಷವೇ ಇದು ಮಾಡ್ತದೆ ಅಂತಂದರೆ, ನಮ್ಮ ಸ್ವಾಮಿ ವೃಕ್ಷನಾದ ಪರಮಾತ್ಮ ಸ್ವಾಮಿ ನಾವು ಕೊಟ್ಟದ್ದನ್ನು ಎಷ್ಟು ಕೊಡ್ತಾನೆ. ಅತಿ ಸೂಕ್ಷ್ಮವಾದ ದೇವರ ವಿಚಾರವನ್ನು ಚಿಂತನೆ ಮಾಡಲಿಕ್ಕೆ ಹೋದಾಗ ಒಂದು ವಟವೃಕ್ಷದ ಬೀಜವನ್ನು ನೋಡ್ರಿ. ಒಂದು ವಟವೃಕ್ಷದ ಬೀಜವನ್ನು ಹಾಕಿದಾಗ ಅದು 100,000 ವರ್ಷ ಬದುಕುತ್ತದೆ. ಎಷ್ಟು ಬೀಜಗಳನ್ನು ಕೊಡ್ತದೆ. ಆ ಒಂದೊಂದು ಬೀಜವನ್ನು ಹಾಕಿದಾಗ ಎಷ್ಟೆಷ್ಟು ಕೋಟಿ ವೃಕ್ಷಗಳು ಬರ್ತವೆ. ಯಾರು ಅಳೆದಿದ್ದಾರೆ ದೇವರ ಸಾಮರ್ಥ್ಯವನ್ನು? ನಮ್ಮ ಎದುರಿಗೆ ಕಾಣತಕ್ಕಂತಹ ವಿಚಾರಗಳನ್ನು ಮನನ ಮಾಡಿದಾಗ ದೇವರ ವಿಚಿತ್ರ ವ್ಯಾಪಾರ ಎಷ್ಟು ದೊಡ್ಡದು ಅಂತ ಅನಿಸುತ್ತೆ. ಅದಕ್ಕಾಗಿ ನಮ್ಮ ಶ್ರೀಕೃಷ್ಣನಿಗೆ ಬೇಕಾದ್ದು ಏನು ಬೇಡ, ಮನವನಿದ್ದರೆ ತನ್ನ ನಿಯವನು. ಅದಕ್ಕಾಗಿ ಅಭ್ಯಾಸ ಮಾಡಲಿಕ್ಕಾಗಿ ಶ್ರೀಮದ್ ಭಾಗವತ ಶಾಸ್ತ್ರ. ಗೋಪಾಲದಾಸರು ಒಂದು ಕಡೆ ಹೇಳ್ತಾರೆ, ವೈರಾಗ್ಯ ಅಂತಂದರೆ ಹೆಂಡತಿ ಮನೆ ಮಠ ಎಲ್ಲ ಬಿಟ್ಟು ಹರಕು ಬಟ್ಟೆ ಹಾಕ್ಕೊಂಡು ಹುಚ್ಚುಚ್ಚಾಗಿ ಓಡಾಡೋದ್ರೆ ವೈರಾಗ್ಯ ಅಲ್ಲಪ್ಪ ಅಂತಾರೆ. ಅವರನ್ನು ಆಕ್ಷೇಪಣೆ ಮಾಡ್ತಾರೆ. ಏನು ಯಾವಾಗಲೂ ಸುಖವಾಗಿ ಕುದುರೆ ಮೇಲೆ ಓಡಾಡ್ಕೊಂಡಿದ್ದಾರೆ, ಇವರು ಎಂಥ ವೈರಾಗ್ಯಶಾಲಿಗಳು ಅಂತ ಗೋಪಾಲದಾಸರಿಗೆ. ಅವರು ಹೇಳ್ತಾರೆ, ವೈರಾಗ್ಯ ಅಂದರೆ ಏನಪ್ಪ? ನಮ್ಮ ಸ್ವಾಮಿ ಕೊಟ್ಟದ್ದನ್ನು ಅವನು ಕೊಟ್ಟಿದ್ದು ಅಂತ ಅನುಭವಿಸೋದು ವೈರಾಗ್ಯ. ನಾನು ಸಂಪಾದನೆ ಮಾಡಿದೆ, ನಾನು ಸುಖವಾಗಿದ್ದೀನಿ ಅನ್ನೋದು ವೈರಾಗ್ಯ ಅಲ್ಲ. ಅವನೇನು ಕೊಟ್ಟಿದ್ದಾನೆ, ಅವನು ಶ್ರೀಹರಿ ಕೊಟ್ಟದ್ದು ತ್ವಯೇವ ದತ್ತಂ. ಶ್ರೀ ಪ್ರಹ್ಲಾದರಾಜರು ಹೇಳ್ತಾರೆ, ಬಲಿಚಕ್ರವರ್ತಿಗಳ ಹತ್ರ ಬಂದು ದಾನ ತಗೊಂಡಾಗ ಶ್ರೀಕೃಷ್ಣ ಪರಮಾತ್ಮ ಶ್ರೀ ಪ್ರಹ್ಲಾದರಾಜರು ದಯಮಾಡಿಸ್ತಾರೆ. ಏನಪ್ಪ ಪ್ರಹ್ಲಾದ, ನಾನು ಮಾಡಿದ್ದು ಸರಿಯೇನೋ ಅಂತ ಕೇಳ್ತಾರೆ ಪರಮಾತ್ಮ. ಸ್ವಾಮಿ, ಯಾಕೋ ಇಂಥ ಪರೀಕ್ಷೆ ಮಾಡ್ತೀವಿ? ನೀನು ಯಾವತ್ತೂ ತಪ್ಪು ಮಾಡ್ತೀಯಪ್ಪ. ನೀನು ಕೊಟ್ಟಿದ್ದು ನಿನ್ನ ವಸ್ತು ನೀನು ತೊಗೊಂಡಿದ್ದಿ, ಇದರಲ್ಲಿ ಏನು ದೊಡ್ಡತನ ಇದೆ? ನಾನು ಯಾಕೆ ಅದನ್ನು ಮಾಡಿ ಸರಿಯೋ ತಪ್ಪು ಅಂತ ಹೇಳೋಕ್ಕೆ ನನಗೆ ಯಾವ ಸ್ವಾತಂತ್ರ್ಯ ಇದೆ ಕೃಷ್ಣ? ಏಕಾಂತ ಭಕ್ತರ ಮಾತೆಲ್ಲ ಹೀಗೇನೆ. ಅದಕ್ಕಾಗಿ ದೇವರಿಗೆ ಬೇಕಾದ್ದು ನಮ್ಮ ಮನಸ್ಸು ಹೊರತು ಬೇರೆ ಯಾವುದೂ ಅಲ್ಲ. ಅದರ ಒಂದು ಅಭ್ಯಾಸ ಮಾಡಲಿಕ್ಕಾಗಿ ಶ್ರೀಮದ್ ಭಾಗವತ ಶ್ರವಣವನ್ನು ಮಾಡಬೇಕು. ಒಂದು ಕ್ಷಣ ಇದ್ದ ಆಯಸ್ಸು, ಅದರಿಂದ ಖಟ್ವಾಂಗರಾಜರು ಧನ್ಯರಾಗಿದ್ದಾರಪ್ಪ. ದೇವತೆಗಳ ಅನುಗ್ರಹವನ್ನು ಸಂಪಾದನೆ ಮಾಡಿ ತ್ಯಾಗ ಮಾಡಿದ್ದಾರೆ. ನಾವು ಸಾಧನೆ ಮಾಡಬೇಕಾದ್ರೆ ಮನೆಯಿಂದ ಹೊರಡಬೇಕು ಅಂತ ಭಾಗವತ ಹೇಳ್ತಾ ಇದೆ.
ಗೃಹಾತ್ ಪ್ರವರಜಿತೋ ಧೀರ ಪುಣ್ಯತೀರ್ಥ ಜಲಪ್ಲುತಃ ಶುಚೌ ವಿವಿಕ್ತ ಆಸೀನ ವಿದಿತ ಕಲ್ಪಿತಾಸನೆ ಅಂತ ಮನೆಯಿಂದ ಹೊರಡಬೇಕು ಅಂತ ಹೇಳ್ತಾರೆ. ಮನೆಯಿಂದ ಹೊರಡಬೇಕು ಅಂತಂದರೆ ಈ ಕಲಿಯುಗದಲ್ಲಿ ಹೊರಡೋಕ್ಕೆ ಸಾಧ್ಯ ಇಲ್ಲ. ಏನು ಅರ್ಥ ಹಾಗಾದರೆ? ಮನೆಯಿಂದ ಹೊರಡ್ಲಿಕ್ಕಾಗಲಿಲ್ಲ, ಧ್ಯಾನ ಮಾಡಲಿಕ್ಕಾಗಲ್ಲ ಅಂದರೆ ದೇವರು ನಮಗೆ ಸಿಗೋದಿಲ್ಲ ಅಂತಂದರೆ, ಪಂಚಮಸ್ಕಂದದಲ್ಲಿ ಶ್ರೀ ಪ್ರಿಯವೃತರಾಜರಿಗೆ ಇದೇ ಮಾತನ್ನು ಶ್ರೀ ಬ್ರಹ್ಮದೇವರು ಹೇಳ್ತಾರೆ. ಮನೆಯಲ್ಲಿ ಇದ್ದು ವನದ ಕೆಲಸ ಮಾಡ್ಬೋದು, ವನಕ್ಕೆ ಹೋಗಿ ಮನೆ ಕೆಲಸ ಮಾಡಬೇಡಿ. ಭಯಂ ಪ್ರಮತ್ತಸ್ಯ ವನೇಶ್ವಪಿ ಸ್ಯಾತ್ ಯತೋ ವಸಂತೆ ಸಹಶತ್ಸಪತ್ನಾಃ ಜಿತೇಂದ್ರಿಯಸ್ಯ ಆತ್ಮರತೇರ್ಬುಧಸ್ಯ ಗೃಹಾಶ್ರಮಃ ಕಿನ್ನು ಕರೋತ್ಯವದ್ಯಂ. ನಾನು ಧ್ಯಾನ ಮಾಡ್ತೀನಿ ಅಂತ ಕಾಡಿಗೆ ಹೋಗ್ಬೋದು, ಕಾಡಿಗೆ ಹೋದರೂ ಕೂಡ ಭಯ ತಪ್ಪಿದ್ದಲ್ಲ. ಯಾಕೆ? ಭಯಂ ಪ್ರಮತ್ತಸ್ಯ ವನೇಶ್ವಪಿ ಸ್ಯಾತ್. ವನಕ್ಕೆ ಹೋದರೆ ಜೊತೆ ಕರ್ಕೊಂಡು ಹೋಗಿರ್ತಕ್ಕಂಥವ್ರನ್ನ ಯಾರನ್ನು ಕರ್ಕೊಂಡು ಹೋಗಿದ್ದಾರೆ ಅಂದರೆ, ಶತ್ರುಗಳನ್ನು ಜೊತೆ ಕರ್ಕೊಂಡು ಹೋಗಿ ನಾನು ಸುಖವಾಗಿರ್ತೀನಿ ಅಂದರೆ, ಯಾರಪ್ಪ ಶತ್ರುಗಳು? ನಾನು ಹೋಗಿದ್ದು ಒಬ್ಬನೇ. ಶತ್ರುಗಳು ಯಾರೂ ಇಲ್ಲ ಅಂತಂದರೆ ಒಳಗೆ ಇದ್ದಾರಲ್ಲ, ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಅರಿಷಡ್ವರ್ಗಗಳು ಅಂತಾರೆ. ಬರೀ ಷಡ್ವರ್ಗ ಅಂತಾರೆ, ಅರಿಷಡ್ವರ್ಗಗಳು. ಅದಕ್ಕೆ ಬ್ರಹ್ಮದೇವರು ಶ್ರೀ ಪ್ರಿಯವೃತರಾಜರು ಹೇಳ್ತಾರೆ, ಸನ್ಯಾಸ ತಗೋತೀನಿ ಅಂದಾಗ ಅದು ಸಾಧ್ಯ ಇಲ್ಲಪ್ಪ. ಪರಮಾತ್ಮ ಕೊಟ್ಟಿದ್ದು ಸುಖ ದುಃಖಾದಿಗಳನ್ನು ಅನುಭವಿಸಿ ಕೃಷ್ಣ ಸಾಕು ಮಾಡು ಅಂತ ಮನಸಾ ಅದನ್ನು ತ್ಯಾಗ ಮಾಡಬೇಕು. ಮಕ್ಕಳಿಗಾಗಲಿ ಶಿಷ್ಯರಿಗಾಗಲಿ ನಾವು ಉಪದೇಶ ಮಾಡೋ ಕಾಲಕ್ಕೆ ಅವರೇ ಮನಸಾರ ದೇವರ ಸೇವೆ ಮಾಡಬೇಕು, ದೇವರಲ್ಲಿ ಭಕ್ತಿ ಮಾಡಬೇಕು, ಹಾಗೆ ಹೇಳಬೇಕಂತೆ. ಇತ್ತಂ ಯಮನ್ಯು ಅನುಶಿಷ್ಯ ದತಜ್ಞಾತ್ ನಯೋಜಯತ್ ಕರ್ಮಸು ಕರ್ಮ ಮೂಢಾನ್. ಶ್ರೀ ಋಷಭದೇವರು ಉಪದೇಶ ಮಾಡ್ತಾರೆ. ಕೋಪಿಸಿಕೊಳ್ಳದೆ ಪದೇ 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 ದೇವರ ಸೇವೆ ಮಾಡು ಅಂತ ಹೇಳಬೇಕಂತೆ. ಯಾಕೆ ಅಂತಂದರೆ, ಒಂದೊಂದಾವೃತ್ತಿಯೂ ಹರಿಸ್ಮರಣೆ ಕಿವಿಗೆ ಬೀಳ್ತಾ 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 ಇವರ ಬಾಯಿಯೂ ಶುದ್ಧಿಯಾಯಿತು, ಅವನ ಕಿವಿಯೂ ಶುದ್ಧಿ ಆಯಿತು. ದಶಮಸ್ಕಂದದಲ್ಲಿ ಇದೇ ಮಾತು ಹೇಳ್ತಾರೆ. ಪರಮಾತ್ಮನ ವಿಷಯಕವಾದ ವಿಚಾರವನ್ನು ಮಾತಾಡ್ತಿದ್ರೆ 3 ಜನರು ಉದ್ಧಾರ ಆಗ್ತಾರಂತೆ. 3 ಜನ ಅಂತಂದರೆ, ವಾಸುದೇವ ಕಥಾ ಪ್ರಶ್ನ ಪುರುಷಾನ್ ತ್ರೀನ್ ಗುಣ ಪುನಾತಿ ವಕ್ತಾರಂ ಪೃಚ್ಛಕಂ ಶ್ರೋತೃನ್ ತತ್ಪಾದ ಸಲಿಲಂ ಯಥ. ಅಮ್ಮ ಗಂಗೆ ಇದ್ದಾಳೆ ಇಲ್ಲಿ. ಗಂಗೆಗೆ ಹೆಂಗೆ ಹೋಗ್ಬೇಕು ಅಂತ ಗೊತ್ತಿಲ್ಲ. ನಾವು ಗಂಗೆಗೆ ಹೆಂಗೆ ಹೋಗಬೇಕು ಅಂತ ಒಬ್ಬರನ್ನು ಕೇಳಿದ್ವಿ. ಅವ ಗಂಗೆಗೆ ಹಿಂಗೆ ಹೋಗಬೇಕು ಅಂತ ಹೇಳ್ದ. ನಮ್ಮ ಬಾಯಲ್ಲಿ ಗಂಗೆ ಅಂತ ಬಂತು, ಅವನ ಬಾಯಲ್ಲಿ ಗಂಗೆ ಅಂತ ಬಂತು. ಗಂಗಾ ಗಂಗೇತಿ ಯೋ ಬ್ರೂಯಾತ್ ಯೋಜನಾನಾಂ ಶತೇರಪಿ ಮುಚ್ಯತೆ ಸರ್ವಪಾಪೇಭ್ಯ ವಿಷ್ಣುಲೋಕಂ ಸಗಚ್ಚತಿ ಅಂತ ಶಾಸ್ತ್ರ ಹೇಳ್ತಾ ಇದೆ. ನಮ್ಮ ಇಬ್ಬರ ಸಂವಾದವನ್ನು ಮತ್ತೊಬ್ಬ ಕೇಳ್ತಾ ಇದ್ದ. ನಾವು ಗಂಗೆಗೆ ಹೆಂಗೆ ಹೋಗಬೇಕು ಅಂತ ನಾವು ಕೇಳಿದ್ವಿ. ಇನ್ನೊಬ್ಬ ಹೇಳ್ದ ಗಂಗಾಗಿ ಹಿಂಗೆ ಹೋಗಿ ಅಂತ ಹೇಳ್ದ. ಇಬ್ಬರ ಬಾಯಲ್ಲಿ ಗಂಗಾ ಅಂತ ಬಂದದ್ದು ಅವನ ಕಿವಿಗೆ 2 ಆವೃತ್ತಿ ಗಂಗೆ ಅಂತ ಕಿವಿಗೆ ಬಿತ್ತು. ಅವನು ಧನ್ಯನಾಗ್ಬಿಟ್ಟ. ಹಾಗೆ ವಾಸುದೇವನ ಕಥಾ ಪ್ರಶ್ನ ವಕ್ತಾರಂ ಪೃಚ್ಛಕಂ ಶ್ರೋತೃನ್, ಹೇಳ್ತಕ್ಕಂಥವರನ್ನು, ಮಧ್ಯೆ ಮಧ್ಯೆ ಪ್ರಶ್ನೆ ಮಾಡ್ತಕ್ಕಂಥವ್ರನ್ನ, ಮತ್ತು ಶ್ರವಣ ಮಾಡ್ತಕ್ಕಂಥವ್ರನ್ನ, 3 ಜನಗಳನ್ನು ಶುದ್ಧಿ ಮಾಡ್ತದಂತೆ. ಆದ್ದರಿಂದ ನಮ್ಮ ಸ್ವಾಮಿಯ ಮಂಗಳಕರವಾದ ಕಥೆಯನ್ನು ಕೇಳಬೇಕಾದರೆ ಬ್ರಹ್ಮದೇವರು ಅಪ್ಪಣೆ ಮಾಡ್ತಾರೆ, ನೀನು ಎಲ್ಲೇ ಇದ್ದರೂ ಕೂಡ ಶತ್ರುಗಳನ್ನು ಗೆದ್ದು ನೀನು ಆ ಸಾಧನೆ ಮಾಡಬೇಕು. ಹೇಗೆ ರಾಜ ಯುದ್ಧದಲ್ಲಿ ಶತ್ರುಗಳನ್ನು ಪರಾಜಯಗೊಳಿಸಿ ತನ್ನ ಪುರದಲ್ಲಿ ಸನ್ಮಾನಿತನಾಗುತ್ತಾನೋ, ಹಾಗೆ ಸಾಧಕನಾದವನು ಅರಿಷಡ್ವರ್ಗಗಳನ್ನು ಗೆದ್ದು ಮನೆಯಲ್ಲೇ ಇದ್ದರೂ ದೋಷ ಇಲ್ಲ. ಭಯಂ ಪ್ರಮತ್ತಸ್ಯ ವನೇಶ್ವಪಿ ಸ್ಯಾತ್ ಯತೋ ವಸಂತೆ
ಸಹರ್ಷ ಪತ್ನಾಃ ಜಿತೇಂದ್ರಿಯಸ್ಯ ಆತ್ಮರತೇರ್ಬುಧಸ್ಯ. ಜಿತೇಂದ್ರಿಯನಾಗಿ ಆತ್ಮರತನಾಗಿ, ಆತ್ಮರಥ ಅಂದರೆ ಆತ್ಮನಿ ಹೃದಯ ಮಂಟಪದಲ್ಲಿ ಪರಮಾತ್ಮನನ್ನು ಧ್ಯಾನ ಮಾಡ್ತಕ್ಕಂಥವನು, ಅವನು ಮನೆಯಲ್ಲಿದ್ದರೂ ಏನು ದೋಷ ಇಲ್ಲ. ಜಿತೇಂದ್ರಿಯನಾಗಿರಬೇಕು. ಪರಮಾತ್ಮನ ವಿಷಯದಲ್ಲಿ ಮನಸ್ಸು ಕೊಟ್ಟಿದ್ದರೆ ಅವನಿಗೆ ಸಂಸಾರ ಏನೂ ಮಾಡೋದಿಲ್ಲ. ಆದ್ದರಿಂದ ನೀನು ಗೃಹಾತ್ ಪ್ರವ್ರಜಿತೋ ಧೀರಃ ಪುಣ್ಯತೀರ್ಥ ಜಲಾಪ್ಲುತಃ. ಗೃಹಾತ್ ಪ್ರವ್ರಜನ ಅಂತಂದರೆ ಹೊರಡಬೇಕು ಅಂತಂದರೆ ಈ ಕಲಿಯುಗದಲ್ಲಿ ಸಾಧ್ಯ ಇಲ್ವಲ್ಲ. ಅಭಿಮಾನ ತ್ಯಾಗ ಮಾಡಬೇಕು. ಯಾಕೆ ಅಭಿಮಾನ ತ್ಯಾಗ ಮಾಡಬೇಕು ಅಂತಂದರೆ ಏಕಾದಶ ಸ್ಕಂದ ಹೇಳ್ತದೆ, ಅತಿಥಿವತ್ ವರ್ತಯೇ. ಅತಿಥಿಯಂತೆ ಮನೆಯಲ್ಲಿ ಇರಬೇಕಂತೆ. ಸಂಕಟವೇ ಆಗೋದಿಲ್ಲ. ಅತಿಥಿಗಳು ಬರ್ತಾರೆ, ಏನು ಭೋಜನ ಹಾಕ್ತಾರೋ, ಕೂಡಿ ಅಂದ್ರೆ ಕೂಡ್ತಾರೆ, ಹೋಗಿ ಅಂದ್ರೆ ಹೋಗ್ತಾರೆ. ಏನು ಹಾಕ್ತಾರೋ ತಿಂತಾರೆ, ಹಾಕಲಿಲ್ಲ ಕೇಳಲ್ಲ. ಹಾಗಿರಬೇಕಂತೆ. ಆಗ ಸಂಸಾರದಲ್ಲಿ ದುಃಖವೇ ಇಲ್ಲ. ಎಷ್ಟು ಉಪದೇಶಗಳು ಮಾಡ್ತಾರೆ, ಆ ಉಪದೇಶ ಮನಸ್ಸಿಗೆ ತಂದ್ಕೋಬೇಕು ಅಂತಾರೆ. ಅದಕ್ಕೆ ಶ್ರೀಮದ್ ಭಾಗವತ ಶಾಸ್ತ್ರ ಜ್ಞಾನಿಗಳಿಗೆ ಅಷ್ಟು ಪ್ರಿಯವಾದದ್ದು. ಯಾಕೆ ಅಂದರೆ ದೇವರನ್ನು ಒಲಿಸ್ಕೋಬೇಕಾದ್ರೆ ಸುಲಭ ಮಾರ್ಗ ವೈರಾಗ್ಯ. ವೈರಾಗ್ಯ ಅಂದರೆ ವೈರಾಗ್ಯ ಅಂದರೆ ಅರ್ಥ ಏನು? ವಿಗತ ರಾಗ, ರಾಗವನ್ನು ಬಿಟ್ಟದ್ದು ಅಂತ. ರಾಗವನ್ನು ಬಿಡಬೇಕು. ರಾಗ ಅಂದರೆ ಅಭಿಮಾನ ಬಿಡಬೇಕು ಅಂತ. ಯಾವ ಅಭಿಮಾನ? ದುರಭಿಮಾನ ಬಿಡಬೇಕು ಅಂತ ಅರ್ಥ. ಬೆಳಿಗ್ಗೆ ಹೇಳಿದಂತೆ ನನ್ನವರೂ ಅನ್ನೋ ಅಭಿಮಾನ ಬಿಟ್ಟು ಭಗವದ್ಭಕ್ತರು ನನ್ನ ಬಂಧುಗಳು ಅಂತ ಚಿಂತನೆ ಮಾಡಬೇಕು. ಆಗ ದುಃಖ ಆಗೋದಿಲ್ಲ. ವಿಗತ ರಾಗ ಅಂತಂದರೆ ಎರಡರ್ಥ. ಒಂದು ಅಭಿಮಾನ ತ್ಯಾಗ ಮಾಡುವುದಂತ ವಿಗತ ರಾಗ ಅಂದರೆ ವಿಗತ ವಿಷ್ಪಕ್ಷಿ ಪರಮಾತ್ಮನು ಅಂತ. ವಿ ಅಂದರೆ ಪರಮಾತ್ಮ, ವಿ ಅಂದರೆ ಪಕ್ಷಿ, ಎರಡು ಪಕ್ಷಿ. ವಿ ಅನ್ನೋ ಅಕ್ಷರ ಎರಡು ಅರ್ಥ ಉಂಟು. ಹಾಗಾಗಿ ಭಗವಂತನ ವಿಷಯಕವಾದ ರಾಗ ಇರಬೇಕು. ಭಗವಂತನಲ್ಲಿ ಅನುರಾಗ, ವಿಗತ ರಾಗ. ಸಂಸಾರದಲ್ಲಿ ವಿಗತ ರಾಗ, ಅಭಿಮಾನ ತ್ಯಾಗ ಮಾಡಬೇಕು. ಆಗ ಅದು ವೈರಾಗ್ಯ ಅಂತ. ಅದಕ್ಕೆ ಗೋಪಾಲದಾಸರು ಹೇಳ್ತಾರೆ, ಶ್ರೀಹರಿ ಏನು ಕೊಡ್ತಾನೋ ಅದೇ ಭಾಗ್ಯ. ಆಗ ಅವನು ಕೊಟ್ಟದ್ದನ್ನು ಅನುಭವಿಸೋ ಕಾಲಕ್ಕೆ ಸುಖವಾಗಲಿ ದುಃಖವಾಗಲಿ ಸಖ ನೀನಾಗಿರೋ ಪಾಂಡುರಂಗ. ಸುಖ ಕೊಟ್ಟಾಗಲೂ ದೇವ್ರ ಧ್ಯಾನ ಮಾಡ್ತಾ ಇರಬೇಕು, ದುಃಖ ಕೊಟ್ಟಾಗಲೂ ದೇವ್ರ ಧ್ಯಾನ ಮಾಡ್ತಾ ಇರಬೇಕು. ಸುಖ ಕೊಟ್ಟಾಗ ಯಾಕೆ ಕೊಟ್ಟ ಅಂತ ನಾವು ಕೇಳ್ತೀವ? ಯಾಕೆ ಇಷ್ಟೊಂದು ಕೊಟ್ಬಿಟ್ಟು ಆಸ್ತಿ ಅಂತ ಕೇಳಿದ್ದೀವ ಯಾವತ್ತಾದರೂ? ನಮಗೆ ಯಾರಾದರೂ ಗೌರವ ಮಾಡಿದ್ರೆ ಯಾಕೆ ಮಾಡಿದ್ರಿ ಅಂತ ಕೇಳ್ತೀವ? ಅವಮಾನ ಮಾಡಿದಾಗ ಯಾಕೆ ಕೇಳಬೇಕು ಅಂತಾರೆ ಗೋಪಾಲದಾಸರು. ಬಾಧ್ಯಪಾದ ಗತಾಂಗತಃ. ಶ್ರೀ ಪ್ರಹ್ಲಾದರಾಜರ ಮಾತು ಒಂದೊಂದು. ಬಾಧ್ಯನವನು ಬಾಧಕನವನು. ಬಾಧ್ಯರಲ್ಲೂ ಅವನೇ ಇದ್ದಾನೆ, ಬಾಧಕರಲ್ಲೂ ಅವನೇ ಇದ್ದಾನೆ. ಯಾಕೆ ಅಂದರೆ ಅವರ ಕರ್ಮಕ್ಕೆ ನಮ್ಮ ಕರ್ಮಕ್ಕೆ ಅನುಗುಣವಾಗಿ ಸಂಯೋಜನೆ ಮಾಡಿ ಏನೇನು ವ್ಯವಸ್ಥೆ ಮಾಡಬೇಕೋ. ಕರ್ಮಾಧ್ಯಕ್ಷ ಏಕೋ ದೇವ ಸರ್ವಭೂತೇಷು ಗೂಢಃ ಸರ್ವವ್ಯಾಪಿ ಸರ್ವಭೂತಾಂತರಾತ್ಮ ಕರ್ಮಾಧ್ಯಕ್ಷ ಸರ್ವಭೂತಾಧಿವಾಸಃ ಸಾಕ್ಷಿ ಚೇತ ಕೇವಲೋ ನಿರ್ಗುಣಶ್ಚ. ಕರ್ಮಾಧ್ಯಕ್ಷ ಅವನು. ಕರ್ಮ ಯಾವುದು ಅಂತ ಕೇಳಬೇಡಿ, ಯಾವತ್ತಿಂದು ಅಂತ ಕೇಳಬೇಡಿ, ಉತ್ತರ ಸಿಗೋದೇ ಇಲ್ಲ. ಯಾವತ್ತಿಂದ ಪ್ರಾರಂಭ ಆಯಿತು ಕರ್ಮ? ಅದಕ್ಕೆ ಭಾಷ್ಯದೀಪಿಕಾಚಾರ್ಯ ಅರ್ಪಣೆ ಮಾಡ್ತಾರೆ. ಪರಮಾನಂದಾಧ್ಯಾತ್ಮಕಸ್ಯ ಪರಮಾತ್ಮನಃ ಪ್ರತಿಬಿಂಬತೆಯ ಸ್ವತಶ್ಚಿದಾನಂದಾಧ್ಯಾತ್ಮಕಸ್ಯ ಜೀವಸ್ಯ ಅನಾದ್ಯ ವಿದ್ಯಾ ಕಾಮಕರ್ಮಾದಿ ನಿಮಿತ್ತ ಬಂಧಧ್ವಂಸಾಯ ಅಂತಾರೆ. ಸೃಷ್ಟಿಗೆ ಬಂದಿಲ್ಲ, ಸೃಷ್ಟಿಗೆ ಬರದೇ ಇರತಕ್ಕಂತಹ ಕರ್ಮ ಯಾವುದು ಅಂದರೆ ಜೀವನ ಜೊತೆಗೇ ಇರತಕ್ಕಂತಹದ್ದು. ಆ ಕರ್ಮ ನಾಶಕ್ಕಾಗೇ ಸೃಷ್ಟಿಗೆ ತರೋದು. ಅವರವರ ಕರ್ಮವನ್ನು ಅಭಿವ್ಯಕ್ತಗೊಳಿಸಿ ಅವರವರಿಗೆ ನಿಜಗತಿಯನ್ನು ಕೊಡೋದೇ ಭಗವಂತನ ಈ ಸೃಷ್ಟಿಯ ಒಂದು ವ್ಯಾಪಾರವೇ ಹೊರತು ಯಾವ ಕರ್ಮ ಅಂತ ಕೇಳಬೇಡಿ. ಅದಕ್ಕೆ ಮೌನವಾಗಿದ್ದವನು ಗೆದ್ದ ಅಂತಾರೆ. ಸಂಸಾರದಲ್ಲಿ ಎಷ್ಟು ಮೌನವಾಗಿರ್ತೀವಿ. ಮೌನ ಅಂದರೆ ಮಾತಾಡದೇ ಇರೋದೊಂದು,
ಮನನಶೀಲತ್ವ, ದೇವರ ವ್ಯಾಪಾರವನ್ನು ಕ್ಷಣ ಕ್ಷಣದಲ್ಲಿ ಮನನ ಮಾಡಿ ಆನಂದ ಪಡ್ತಕ್ಕಂಥದ್ದು. ಯಾಕೆ ಅಂದರೆ ಎಲ್ಲರಲ್ಲಿ ಅವನೇ ಇದ್ದಾನೆ. ತಸ್ಮಾತ್ ಸರ್ವೇಷು ಭೂತೇಷು ದಯಾಂ ಕುರುತ ಸೌಹೃದಂ ಅಂತಾರೆ ಶ್ರೀ ಪ್ರಹ್ಲಾದರಾಜನು. ಪ್ರತಿಯೊಬ್ಬ ಜೀವರಲ್ಲೂ ಶ್ರೀಹರಿ ಇದ್ದಾನೆ, ಸಕಲ ವ್ಯಾಪಾರ ಮಾಡಿಸ್ತಾ ಇದ್ದಾನೆ ಅಂತ ಯಾವಾಗ ಜ್ಞಾನ ಬರ್ತದೆ, ಜ್ಞಾನ ದೃಢವಾಗುತ್ತದೆ, ಆಗ ಕರ್ಮಬಂಧ ಕಳೀತು ಅಂತ ತಿಳ್ಕೊಳ್ರಿ. ಇದಕ್ಕೆ ಅವನು ಮಾಡ್ದ, ಇದಕ್ಕೆ ಇವನು ಮಾಡ್ದ, ನಾನು ಮಾಡಿದೆ, ನಾನು ಮಾಡಲಿಲ್ಲ, ಯಾವುದನ್ನು ಹೇಳಬಾರ್ದು. ಮತ್ತೇನು ಮಾಡಬೇಕು? ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೇರಿತ್ಯರ್ಥ. ಅದಕ್ಕೆ ಶ್ರೀ ರಾಯರು ಪ್ರಾತಃ ಸಂಕಲ್ಪದಲ್ಲಿ ಕಡೆಗೆ ಹೇಳ್ತಾರೆ, ತ್ವತ್ ಸಂಸ್ಮೃತಿಪೂರ್ವಕಂ, ಸರ್ವ ಕಾರ್ಯವು ಕೂಡ ನೀನು ಮಾಡಿಸಿದ ಕಾರ್ಯ ಅಂತ ತಿಳಿದು ನಾನು ಮಾಡ್ತಾ ಇದ್ದೇನೆ. ಕರಿಷ್ಯೆ ಕಾರ್ಯೇಶೇಜ. ಅದು ನಿಜವಾದ ತ್ಯಾಗ ವೈರಾಗ್ಯ ಅಂದರೆ. ಅದಕ್ಕಾಗಿ ಮನೆ ಬಿಟ್ಟು ಹೋಗೋಕ್ಕಾಗಲ್ಲ, ಮನೆಯಲ್ಲೇ ಇರಬೇಕು. ಜಿತೇಂದ್ರಿಯಸ್ಯ ಆತ್ಮರತೇರ್ಬುಧಸ್ಯ. ಆತ್ಮರತಿ ಇರಬೇಕು, ಪರಮಾತ್ಮನಲ್ಲಿ ರತಿ ಇರಬೇಕು. ಅದನ್ನು ಸದಾಕಾಲ ಯಾರು ಚಿಂತನೆ ಮಾಡ್ತಾರೆ, ಅದಕ್ಕೆ ಯಾವುದರ್ಥಾಶ್ಚ ಲೋಕೆ. ಹೇಗಿರ್ತಾರೆ ಜ್ಞಾನಿಗಳು ಅಂತಂದರೆ, ಮಹತ್ಸೇ ಏವಾಮೀಶೇ ಕೃತ ಸೌಹೃದಾರ್ಥ ಜನೇಶು ದೇಹಂ ಪರವಾರ್ತಿಕೇಶು ಗೃಹೇಶು ಜಾಯಾತ್ಮಜರಾತಿರಾಸು ನ ಪ್ರೀತಿಯುಕ್ತಾ ಯಾವದರ್ಥಾಶ್ಚ ಲೋಕೆ. ಎಷ್ಟು ಬೇಕೋ ಅಷ್ಟಿರ್ತಾರೆ. ಅದನ್ನೇ ಶ್ರೀಕೃಷ್ಣ ಶ್ರೀ ಗೀತಾದಲ್ಲಿ ಅರ್ಪಣೆ ಮಾಡಿದ್ದು. ಬ್ರಹ್ಮಣ್ಯಾದಾಯ ಕರ್ಮಾಣಿ ಶಕೆ ಆಗ್ತಿದೆ ಎಷ್ಟೊಂದು. ಲಿಪ್ಯತೇನ ಸ ಪಾಪೇನ ಪದ್ಮಪತ್ರಮಿವಾಂಭಸ. ಪದ್ಮಪತ್ರ ಕೆಸರಲ್ಲೇ ಬೆಳೀತದೆ, ಕೆಸರಲ್ಲೇ ಇರ್ತದೆ. ಒಂದೇ ಒಂದು ಹನಿ ನೀರನ್ನು ತನ್ನಲ್ಲಿ ಇಟ್ಕೊಳ್ಳೋದಿಲ್ಲ. ಹಾಗೇ ಇರಬೇಕು. ಅದಕ್ಕಾಗೆ ಯಾವುದರ್ಥಾಶ್ಚ ಲೋಕೆ, ಎಷ್ಟು ಬೇಕೋ ಅಷ್ಟು ಇರಬೇಕು ಸಂಸಾರದಲ್ಲಿ. ಹ್ಯಾಂಗೆ ಇರಬೇಕು ಸಂಸಾರದಲ್ಲಿ, ಹಂಗೆ ಬರೆದಿತ್ತೋ ಪ್ರಾಚೀನದಲ್ಲಿ. ಪಕ್ಷಿ ಅಂಗಳದಲ್ಲಿ ಕೂತಂತೆ, ಆ ಕ್ಷಣವೇ ಹಾರಿ ಹೋದಂತೆ. ಮಕ್ಕಳಾಡಿ ಮನೆ ಮಾಡಿದಂತೆ, ಆಟ ಸಾಕು ಎಂದು ಅಳಸಿಬೋದಂತೆ. ಎಷ್ಟು ಚೆನ್ನಾಗಿ ಜೋಡಿಸ್ತಾರೆ. ಬರ್ತದೆ ಪಕ್ಷಿಗಳು, ಕಾಳು ತಗೊಳುತ್ತೆ, ಓಡ್ತಾ ಇರ್ತದೆ ಹೊರಗಂತ ಹಾರ್ಕೊಂಡು. ಮಕ್ಕಳು ಆಟ ಆಡ್ತವೆ, ಮಣ್ಣಿನ ಮನೆ ಮಾಡ್ತವೆ. ಮಕ್ಕಳಾಡಿ ಮನೆ ಮಾಡಿದಂತೆ, ಆಟ ಸಾಕು ಎಂದು ಅಳಿಸಿಬೋದಂತೆ. ಮಾಡುವಾಗ ಸಂತೋಷ, ಅಳಿಸೋಗುವಾಗ ದುಃಖ ಇದೆಯೇನು ಅದಕ್ಕೆ? ಕಾಲಲ್ಲಿ ಒದೆಯತ್ತೆ, ಹೊರಟೋಗುತ್ತೆ. ಆ ರೀತಿಯಾಗಿ ಇದ್ದರೆ ಗೃಹಾತ್ ಪ್ರವೃಜಿತೋ ಧೀರ ಪುಣ್ಯತೀರ್ಥ ಜಲಾಕೃತ. ಮಂಗಳಕರವಾದ ಪುಣ್ಯಕರವಾದ ತೀರ್ಥಗಳಲ್ಲಿ ಸ್ನಾನಾದಿಗಳನ್ನು ಮಾಡಬೇಕು. ಪುಣ್ಯತೀರ್ಥ, ಪುಣ್ಯತೀರ್ಥ ಅಂತಂದರೆ ಗಂಗಾದಿ ತೀರ್ಥಗಳು ಅಂತ ಒಂದು ಅರ್ಥ. ಇನ್ನೊಂದು ತೀರ್ಥಂ ಶಾಸ್ತ್ರಂ ಅಂತ ಶ್ರೀಮದಾಚಾರ್ಯರು ತೃತೀಯ ಅಂತ ತಾತ್ಪರ್ಯದಲ್ಲಿ ಅರ್ಪಣೆ ಮಾಡ್ತಾರೆ. ಶಾಸ್ತ್ರದ ಅಧ್ಯಯನ ಮಾಡಬೇಕು, ಶ್ರವಣ ಮಾಡಬೇಕು. ಆಗ ನಮಗೆ ಅಜ್ಞಾನ, ವಿಪರೀತ ಜ್ಞಾನ, ಸಂಶಯಗಳು ಪರಿಹಾರ ಆಗ್ತದೆ. ಸಂಶಯ ಪರಿಹಾರ ಆಯಿತು ಅಂದರೆ ತತ್ವನಿಶ್ಚಯ ಆಗುತ್ತೆ. ತತ್ವನಿಶ್ಚಯ ಆಯಿತು ಅಂತಂದರೆ ನಮ್ಮ ಸ್ವಾಮಿಯನ್ನು ಪ್ರೀತಿಯಿಂದ ಸ್ತೋತ್ರ ಮಾಡ್ತಾ 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 ಆ ಸ್ವಾಮಿಯ ಪರಮಾನುಗ್ರಹ ಹೃದಯ ಮಂಟಪದಲ್ಲಿ ಅವನ ದೃಷ್ಟಿಗೋಚರವಾಗ್ತಕ್ಕಂಥದ್ದು. ಅದಕ್ಕೆ ಅಪರೋಕ್ಷ ಅಂತ. ಅದಕ್ಕಾಗಿಯೇ ಸಾಧನ ಮಾಡಬೇಕಪ್ಪ, ಏಕಾಂತದಲ್ಲಿ ಇರಬೇಕು. ಏಕಾಂತದಲ್ಲಿ ಇದ್ದು ಮನಸ್ಸನ್ನು ನಿಗ್ರಹ ಮಾಡಿಕೊಂಡು ದೇವರ ಧ್ಯಾನ ಮಾಡ್ತಾ ಇರಬೇಕು. ಮಾಡ್ತಾ 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 ಆ ಪರಮಾತ್ಮನನ್ನು ಚಿಂತನೆಯನ್ನು ಮಾಡಬೇಕಂತೆ. ಚಿಂತನೆ ಹೇಗೆ ಮಾಡಬೇಕು? ಸೂಕ್ಷ್ಮ ರೂಪ ಚಿಂತನೆ ಮತ್ತು ವಿರಾಟ್ ರೂಪದ ಚಿಂತನೆಯನ್ನು ಮಾಡಬೇಕು. ವಿರಾಟ್ ರೂಪದ ಚಿಂತನೆಯನ್ನು ಯಾಕೆ ಮಾಡಬೇಕು ಅಂತಂದರೆ, ಸೂಕ್ಷ್ಮ ಚಿಂತನೆ ಅಷ್ಟು ಸುಲಭ ಅಲ್ಲ, ಬಹಳ ಕಷ್ಟ. ಕೋಸಿಗೆ ಹೋಗ್ಬಿಟ್ಟು ಆಗುತ್ತಾನೆ ಅಕ್ಷರಾಭ್ಯಾಸ ಮಾಡಿಸಿ
ಸಣ್ಣಕ್ಕೆ ಅಕ್ಷರವನ್ನು ಬರಿ ಅಂತಂದರೆ ಮಕ್ಕಳು ಬರೀತಾರೇನು? ಸಾಧ್ಯ ಆಗುತ್ತಾ? ಏನು ಮಾಡ್ತಾರೆ? ಅಮ್ಮ ಅಪ್ಪ ದೊಡ್ಡ ಸ್ಲೇಟ್ ಕೊಟ್ಬಿಟ್ಟು ಆ ಸ್ಲೇಟ್ ತುಂಬ ಒಂದೇ ಅಕ್ಷರ ಬರೆಸ್ತಾರೆ, ಆ ಅಂತ ಬರೆಸ್ತಾರೆ. ಅದು ಪೂರ್ತಿ ದೊಡ್ಡದಾಗಿ ಬರೆದು 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 ಅಭ್ಯಾಸ ಆಗುತ್ತಾ 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 ನಿಧಾನವಾಗಿ ಸಣ್ಣಕ್ಕೆ ಬರ್ಕೋದು ಬಂದು ಸಣ್ಣಕ್ಕೆ ಬರೆಯೋಕ್ಕೆ ಶಕ್ತನಾಗುತ್ತದೆ ಆ ಕೂಸು. ಮೊದಲನೇ ದಿವಸವೇ ಸಣ್ಣಕ್ಕೆ ಬರಿ ಅಂದರೆ ಬರೆಯುತ್ತಾ? ಹಾಗೆ ದೇವರನ್ನು ಧ್ಯಾನ ಮಾಡಬೇಕು ಅಂತ ಹೋದಾಗ ಸೂಕ್ಷ್ಮ ರೂಪ ಅಷ್ಟು ಸುಲಭ ಅಲ್ಲ. ಅದಕ್ಕೆ ಪಾತಾಳಮೇತಸ್ಯ ಹಿ ಪಾದಮೂಲಂ ಪಠಂತಿ ಪಾರ್ಶ್ವಿ ಪ್ರಪದೇ ರಸಾತಲಂ ಮಹಾತಲಂ. ಭಾರತೀಶ ವಿಶ್ವಸೃಜಾಂಸು ಗುಲ್ಬೌ ತಲಾತಲಂ ವೈ ಪುರುಷಸ್ಯ ಜಂಗೆ ದ್ವೇಜಾಲುನಿ ಸುತಲಂ ವಿಶ್ವಮೂರ್ತೇಃ ಊರುದ್ವಯಂ ಮಿತಲಂಚ ತಲಂಚ. ಪರಮಾತ್ಮನ ಸಂಪೂರ್ಣ ಅವಯವಗಳು 14 ಲೋಕಗಳು ಅಂತ ಚಿಂತನೆ ಮಾಡಬೇಕು. ಪಾತಾಳದಲ್ಲಿ ಪಾದ ಇದೆ ಅಂತ ಚಿಂತನೆ ಮಾಡಿ ಶಿರಪರ್ಯಂತ ಅವನ ರೂಪವನ್ನು ಒಂದೊಂದೇ ಚಿಂತನೆ ಮಾಡು. ಏಕೈಕ ಶೃಂಗಾರಿ ಆ ಒಂದೊಂದು ಅಂಗವನ್ನೇ ಚಿಂತನೆ ಮಾಡಿಕೊಂಡು ಹೋದಾಗ ಸಂಪೂರ್ಣ ಧ್ಯಾನ ಮಾಡತಕ್ಕಂತಹ ಅವಸ್ಥಾ ಬರೋ ತನಕ ಸೂಕ್ಷ್ಮ ಬೃಹತ್ ರೂಪವನ್ನು ಸ್ಥೂಲ ರೂಪವನ್ನು ಚಿಂತನೆ ಮಾಡ್ತಾ ಇರಬೇಕಪ್ಪ. ಆ ನಂತರ ಭಗವಂತನ ಸೂಕ್ಷ್ಮ ರೂಪವನ್ನು ಚಿಂತನೆ ಮಾಡಲಿಕ್ಕೆ ಶಕ್ತನಾಗ್ತಾನೆ ಜೀವ. ಆದ್ದರಿಂದ ಕೃಷ್ಣನನ್ನು ಚಿಂತನೆ ಮಾಡಲಿಕ್ಕೆ ಮೊದಲು ವೈರಾಗ್ಯ ಬೇಕು. ಆ ಪರಮಾತ್ಮನನ್ನೇ ಚಿಂತನೆ ಮಾಡಬೇಕು, ಶ್ರೀಹರಿಯನ್ನೇ ಚಿಂತನೆ ಮಾಡಬೇಕು, ವಿಷಯ ವಸ್ತುಗಳನ್ನು ದೂರ ಮಾಡಬೇಕು. ಯಾಕೆಂದರೆ ಅನಿಮಿತ್ತ ಬಂಧು ನಮ್ಮ ಸ್ವಾಮಿ ಇರ್ತಾರೆ. ನಿಮಿತ್ತ ಬಂಧು ಅನಿಮಿತ್ತ ಬಂಧು ಅಂತ. ನಿಮಿತ್ತ ಬಂಧುಗಳು ಯಾರು ಅಂತಂದರೆ ನಮ್ಮ ಪರಿವಾರ ಎಲ್ಲ ನಿಮಿತ್ತ, ಪರಮಾತ್ಮ ಒಬ್ಬನೇ ಅನಿಮಿತ್ತ ಬಂಧು. ಜನನೀ ಜನಕಾತ್ಮಜಮಿಕ್ಕಾದವರು ದೇಹ ಬಾಂಧವರು ಅನುಕೂಲ ಇದ್ದಾಗತಿ ಹಿತರವರು ನಿಮಿತ್ತವು ತೊಲಗೆ ಕೃಷ್ಣ ಅವರ್ವಾರು ಅವರಿಗೆ ನಾವ್ಯಾರು. ಅನುಕೂಲ ಇದ್ದಾಗ ಅತಿ ಹಿತವರು. ಏನು ಅನುಕೂಲ? ಋಣಾನುಬಂಧ ಇರೋ ತನಕ ಸಾಲ ತಗೊಂಡಿದ್ದು ಕೊಡೋ ತನಕ ಅದು ಅನುಕೂಲ. ಸಾಲ ಮುಗೀತು ಅಂತಂದರೆ ಯೂಯಂ ವಯಂ ಅಂಗಡಿಯವನ ಹತ್ರ ಸಾಲ ತಗೊಂಡಿರ್ತೀವಿ. ಪ್ರತಿನಿತ್ಯ ಹೋಗೋ ತನಕ ಅಂಗಡಿಯವನು ಏನ್ರಿ ಚೆನ್ನಾಗಿದ್ದೀರೇನ್ರಿ, ಭಾಳ ಚೆನ್ನಾಗಿದ್ದೀರಾ, ಬನ್ನಿ ಕಾಫಿ ಕುಡಿ, ಟೀ ಕುಡೀರಿ, ನಿಮ್ಮ ಆರೋಗ್ಯ ಏನು, ಒಂದು ವಂಶವನ್ನೆಲ್ಲ ವಿಚಾರಿಸ್ತಾ ಇರ್ತಾನೆ. ಸಾಲ ತೀರಿದ ಮೇಲೆ ನಾವು ಅಂಗಡಿ ಮುಂದೆ ಹೋದರೂ ಕೂಡ ತಿರುಗಿ ನೋಡಲ್ಲ. ಯಾಕೆ ಅಂತಂದರೆ ಕೊಡೋ ಸಾಲವನ್ನು ತಡವಾಗಿ ಕೊಟ್ಟು ಸಿಕ್ಕಾಕೊಂಡು ಅನುಭವಿಸಿದ್ದೀವಿ, ಮತ್ತು ಇವನಿಗೆ ಸಾಲ ಕೊಡಬಾರ್ದು, ಇವತ್ರ ವಿಶ್ವಾಸವೂ ಬೆಳೆಸಬಾರ್ದು ಅಂತ ಮುಗಿದೋಯ್ತು ಅಲ್ವಾ? ಹಾಗೆ ನಿಮಿತ್ತ ಅನುಕೂಲ. ಋಣ ಅಂದರೆ ಸಾಲ. ಯಾವ ಸಾಲ ಅದು ಗೊತ್ತಿಲ್ಲ, ಯಾಕೆ ಬಂತು ಗೊತ್ತಿಲ್ಲ. ಆ ರೀತಿಯಾದ ಅನುಕೂಲ ಇದ್ದಾಗ ಎಲ್ಲರೂ ಹಿತವಾಗಿರುತ್ತಾರೆ. ಆದರೆ ಯಾವ ಕಾಲಕ್ಕೂ ಕೂಡ ನಮ್ಮನ್ನು ಕೈ ಬಿಡದೆ ಕಾಪಾಡ್ತಕ್ಕಂತಹ ಸ್ವಾಮಿ ಶ್ರೀಹರಿ ವಾಯುಗಳು ಯಾವ ಕಾಲಕ್ಕೂ ಕೈ ಬಿಟ್ಟಿಲ್ಲ. ನಮಗೆ ನಾವು ಅನಾಥರು ಅಂತ ಯಾವ ಕಾಲಕ್ಕೂ ಅನ್ಕೊಳ್ಳೋಂಗೇ ಇಲ್ಲ. ನಮ್ಮ ಜೊತೆಗೆ ಹರಿವಾಯುಗಳು ಸದಾ ಕಾಲ ಇರ್ತಾರೆ. ಅದಕ್ಕೆ ವಾಯುರ್ಭೀಮೋ ಭೀಮನಾದೋ ಮಹೋಜಾಃ ಸರ್ವೇಷಾಂಚ ಪ್ರಾಣಿನಾಂ ಪ್ರಾಣಭೂತಃ ಅನಾವೃತ್ತಿರ್ದೇಹಿನಾಂ ದೇಹಪಾತೆ ತಸ್ಮಾದ್ವಾಯು ದೇವದೇವೋ ವಿಶಿಷ್ಟಃ. ಏನಿದರ ತಾತ್ಪರ್ಯ ಅಂತಂದರೆ, ಎಲ್ಲ ನಮ್ಮ ಜೀವರಾಶಿಗಳ ದೇಹಪಾತವಾದರೆ, ದೇಹ ಬಿದ್ದರೆ ತತ್ವಾಭಿಮಾನಿ ದೇವತೆಗಳೆಲ್ಲ ತಮ್ಮ ಮೂಲ ರೂಪಕ್ಕೆ ಪ್ರಯಾಣ ಮಾಡಿಬಿಡ್ತಾರೆ. ಆದರೆ ವಾಯುದೇವರು ಮಾತ್ರ ಹಾಗೆ ಮಾಡೋದಂತೆ. ಜೀವನನ್ನು ತಮ್ಮ ಎಡಭುಜದಲ್ಲಿ ಕೂಡಿಸಿಕೊಂಡು ಪರಮಾತ್ಮನನ್ನು ಬಲಭುಜದಲ್ಲಿ ಕೂಡಿಸಿಕೊಂಡು ಮತ್ತೊಂದು ದೇಹಕ್ಕೆ ಹಾಗೇ ಹೋಗ್ತಾರೆ. ಅದೇ ರೂಪದಿಂದ ವಾಯುದೇವರ ಶಕ್ತಿ. ಅನಾವೃತ್ತಿ ದೇಹಿನಾಂ ದೇಹಪಾತೆ ತಸ್ಮಾತ್ ವಾಯು ದೇವದೇವೋ ವಿಶಿಷ್ಟ.
ಯಾಕೆ ಜೀವೋತ್ತಮರು ಅಂತ ಅವ್ರನ್ನ ಕರೀತಾರೆ ಅಂತಂದರೆ ವಿಶಿಷ್ಟವಾದ ಆ ಒಂದು ದೇವತ್ವ ಬಂದಿದೆ ಅಂತಂದರೆ ಈ ಕೆಲಸಕ್ಕೆ. ಇದನ್ನು ಎಲ್ಲಿ ಮಾಡಿದ್ದಾರೆ ಅಂತಂದರೆ ವಾಯುದೇವರು ರಾಮಾವತಾರದಲ್ಲಿ ಶ್ರೀ ಲಕ್ಷ್ಮಣರನ್ನು ಪರಮಾತ್ಮನ ಶ್ರೀರಾಮಚಂದ್ರ ದೇವರನ್ನು ತಮ್ಮ ಹೆಗಲ ಮೇಲೆ ಕರ್ಕೊಂಡು ಹೋಗಬೇಕು ಅಂತ ಹೇಳಿದಾಗ ದಯಮಾಡಿಸೋ ಸ್ವಾಮಿ ಅಂತ ಹನುಮಂತ ದೇವರು ರಾಮದೇವರಿಗೆ ಹೇಳಿದಾಗ, ನಾನು ಕರ್ಕೊಂಡು ಹೋಗ್ತೇನೆ ನಿನ್ನ ಅನುಗ್ರಹದಿಂದ, ದಯಮಾಡಿಸು ನಾನು ಭುಜದ ಮೇಲೆ ಕೂತ್ಕೋ ಅಂತ ಪ್ರಾರ್ಥನೆ ಮಾಡಿದಾಗ ಶ್ರೀರಾಮಚಂದ್ರ ದೇವರು ಹನುಮಂತ ದೇವರನ್ನು ನೋಡಿ ಮುಗುಳ್ನಗೆಯನ್ನು ತೋರಿಸಿದ್ದಾನೆ. ಅಷ್ಟೇ. ಆ ನಗುಗೆ ಹನುಮಂತ ದೇವರ ಪ್ರತಿಕ್ರಿಯೆ ಏನು ಅಂತಂದರೆ ನಮಸ್ಕಾರ ಮಾಡಿಬಿಟ್ರು. ಪಕ್ಕ ಲಕ್ಷ್ಮಣನಿದ್ದಾರೆ. ಶ್ರೀರಾಮಚಂದ್ರ ದೇವರ ಆ ನಗುಗೆ ಇವ್ರು ಯಾಕೆ ನಮಸ್ಕಾರ ಮಾಡಿದ್ರು ಅಂತ ಗೊತ್ತಾಗಲಿಲ್ಲ ಲಕ್ಷ್ಮಣರಿಗೆ. ಹರಿವಾಯುಗಳ ವ್ಯಾಪಾರ ನಮಗೆ ಗೊತ್ತಾಗೋದಿಲ್ಲ. ಅದಕ್ಕೆ ಹೇಳ್ತಾರೆ, ಮಮ ಸರ್ವಾಸ್ವಸ್ತಾಸು ಚಿತ್ರದ ವಿಚಿತ್ರದ ತದುಪಾಸಕೇನ ಅಂತಾರೆ ವಾಯುದೇವರನ್ನು. ವಿಚಿತ್ರದ ನಮ್ಮ ಮನಸ್ಸಿನಲ್ಲಿ ನಿಂತ್ಕೊಂಡು ಏನೇನೋ ಉಪಾಸನೆ ಮಾಡ್ತಾ ಇರುತ್ತೆ. ಶೇಷದೇವರು ಪಕ್ಕ, ಶೇಷೋ ಲಕ್ಷ್ಮಣ ಉಚ್ಯತೆ, ಲಕ್ಷ್ಮಣರು ಪಕ್ಕ ನಿಂತಿದ್ದಾರೆ. ರಾಮದೇವರು ನಕ್ಬಿಟ್ರು ಆ ಮಾತು ಹೇಳಿದ ತಕ್ಷಣ. ಅದು ಎಂಥ ನಗು, ಜೋರಾಗಿ ನಗೋಲ್ಲ, ಸ್ಮಿತ ಸುಂದರಾಕ್ಷ ಮುಗುಳ್ನಗೆ. ಅಷ್ಟಕ್ಕೆ ಹನುಮಂತ ದೇವರು ನಮಸ್ಕಾರ ಮಾಡಿಬಿಟ್ರು, ಸಾಷ್ಟಾಂಗ ನಮಸ್ಕಾರ ಮಾಡಿಬಿಟ್ರು. ಅವರು ನಗುಗೆ ನಮಸ್ಕಾರ ಮಾಡಿದ್ದನ್ನು ನೋಡಿ ಲಕ್ಷ್ಮಣರಿಗೆ ಅರ್ಥ ಆಗಲಿಲ್ಲ, ಗಾಬರಿ ಆಯಿತು. ಜ್ಞಾನಿಗಳಿಗೆ ಏನಾದರೂ ಹರಿವಾಯುಗಳ ವ್ಯಾಪಾರ ಗೊತ್ತಾಗಲಿಲ್ಲ ಅಂತಂದರೆ ಅದು ಮರಣಕ್ಕಿಂತ ಹೆಚ್ಚು ದುಃಖದಾಯಕ. ವಿಸ್ಮರಣೆಯಾಗಲಿ ಅಜ್ಞಾನವಾಗಲಿ ಬಂತು ಅಂತಂದರೆ ಜ್ಞಾನಿಗಳಿಗೆ ಅದು ಮರಣಕ್ಕಿಂತ ಹೆಚ್ಚು ದುಃಖದಾಯಕ ಅಂತ. ಅಷ್ಟು ಸಂಕಟ ಪಡ್ತಾರೆ. ತಳಮಳ ಜಾಸ್ತಿ ಆಯಿತು ಲಕ್ಷ್ಮಣರಿಗೆ. ಏನು ಸಾಮಾನ್ಯರೇನವರು? ವಾಯುದೇವರಲ್ಲಿ ರುದ್ರದೇವರಾದಾಗ 40 ಕಲ್ಪಗಳ ಕಾಲ ಅಧ್ಯಯನ ಮಾಡಿ ಧನ್ಯರಾಗಿ ಸಹಸ್ರವದನ ಶೇಷೋ ಅಶೇಷ ವೇದಾರ್ಥಕೋ ವಿಧ. ಸಾಮಾನ್ಯರಲ್ಲ ನಮ್ಮ ಶೇಷದೇವರು. ದೇವತೆಗಳ ವಿವಕ್ಷಾದಲ್ಲಿ ದೇವತೆಗಳ ವಾಯುದೇವರ ಜೀವೋತ್ತಮತ್ವವನ್ನು, ಪರಮಾತ್ಮನ ಸರ್ವೋತ್ತಮತ್ವವನ್ನು ಸ್ಥಾಪನೆ ಮಾಡೋ ಕಾಲಕ್ಕೆ ದೇವತೆಗಳು ಕಡಿಮೆ ಅಂತ ಹೇಳೋದಷ್ಟೇ ಹೊರತಾಗಿ ನಮ್ಮ ವಿವಕ್ಷಾದಿಂದ ಅವರನ್ನು ಅಳೆಯಕ್ಕೆ ಹೋಗಬಾರದು. ಪರಮಭಕ್ತಿ ಮಾಡ್ತಾ ಇರಬೇಕು. ಪ್ರತಿ ಕ್ಷಣವೂ ಕೂಡ ಪರಿಶುದ್ಧವಾದ ಭಕ್ತಿ ಮಾಡಬೇಕು ದೇವತೆಗಳಲ್ಲಿ. ಇಂದ್ರ ಹಾಗೆ, ಇಂದ್ರ ಬಂದ, ರುದ್ರ ಹೋದ, ರುದ್ರ ಬಂದ ಅಂತ ಅಂದರೆ ಶಿಕ್ಷೆ ತಪ್ಪಿದ್ದಲ್ಲ. ಸಾಹಿತ್ಯ ಗೌರವದಿಂದ ಸಂಸ್ಕೃತದಲ್ಲಿ ರುದ್ರ ಆಗತಃ ಗತಃ ಗಚ್ಚತಿ ಅಂತ ಹೇಳ್ಬೋದು. ಸಂಸ್ಕೃತ ವ್ಯಾಕರಣದ ಸೊಬಗದು. ಆದರೆ ನಾವು ಮನಸ್ಸಿನಲ್ಲಿ ರುದ್ರ ಬಂದ, ಇಂದ್ರ ಬಂದ, ಚಿಕ್ಕಪ್ಪನ ಮಗನೇನು, ಇವರನ್ನೇನಾದರೂ ಬಂದ ಹೋದ ಅಂದ್ರೆ ಸುಮ್ಮನೆ ಇರ್ತಾರ? ಅವನು ಎಷ್ಟೇ ನಿಕೃಷ್ಟವಾದ ಕಾರ್ಯಗಳನ್ನು ಮಾಡಿದ್ರು ಕೂಡ ಅವರು ದಯಮಾಡಿಸಿದ್ರು, ಅವರು ಬಂದರು ಅಂತ ಹೇಳಬೇಕು. ಈ ಎಲ್ಲ ದೋಷಗಳೆಲ್ಲ ಆತ್ಮೋದ್ಧಾರಕ್ಕೆ ಬಂಧಕವಾದದ್ದು. ಆದ್ದರಿಂದ ವಾಯುದೇವರ ಈ ವ್ಯಾಪಾರಗಳೆಲ್ಲ ಚಿಂತನೆ ಮಾಡ್ತಾ ಇದ್ದಾಗ ಅರ್ಥ ಆಗಲಿಲ್ಲ ಶೇಷದೇವರಿಗೆ, ಲಕ್ಷ್ಮಣರಿಗೆ ಸಂಕಟ ಆಯಿತು. ಅದನ್ನು ತಿಳಿದ ಪರಮಾತ್ಮ ಪ್ರತಿಯೊಬ್ಬ ಜೀವರಾಶಿಗಳಲ್ಲಿ ಒಳಗಿದ್ದು ಏನು ಅನುಭವವನ್ನು ಹೊಂದುತ್ತಾ ಇದ್ದಾರೆ ಅದಕ್ಕೆ ಕಾರಣ ಪರಮಾತ್ಮನೇ. ಅದಕ್ಕೆ ಹೇಳ್ತಾರೆ ಶ್ರೀಮದ್ ಆಚಾರ್ಯರು ಭಾಷ್ಯದಲ್ಲಿ, ಬ್ರಹ್ಮರುದ್ರಾದಿದೇವೇಶು ಮನುಷ್ಯ ಪಿತೃಪಕ್ಷಿಷು ಜ್ಞಾನಂ ಸಂಸ್ಥಾಪ್ಯ ಭಗವಾನ್ ಕ್ರೀಡತೆ ಪುರುಷೋತ್ತಮ. ಬ್ರಹ್ಮಾದಿ ದೇವತೆಗಳಲ್ಲಿ ತಾನೇ ಇದ್ದು ಜ್ಞಾನ ಕೊಟ್ಟು ಆಟ ಆಡ್ತಾನಂತೆ. ಇನ್ಯಾರಿಗೆ ಬಿಟ್ಟಿದ್ದಾನೆ ಅವನು? ಅಂತಹ ರುದ್ರದೇವರು ಲಕ್ಷ್ಮಣರು ಸಂಕಟ ಪಡ್ತಾ ಇದ್ದಾಗ ರಾಮದೇವರಿಗೆ ದಯ ಬಂತಂತೆ, ಕನಿಕರ ಬಂತಂತೆ. ಏನು ಹೇಳಬೇಕಲ್ಲ, ಬಿಡಿಸಿ ಹೇಳಬೇಕಲ್ಲ. ಹನುಮ ಅಲ್ಲೂ ಹೀಗೆ ಮಾಡ್ತಿ, ಇಲ್ಲೂ ಹೀಗೆ ಮಾಡ್ತಿದ್ಯಲ್ಲೋ ಅಂದ್ರಂತೆ. ಅದು ತಾತ್ಪರ್ಯ. ಅಲ್ಲೂ ಅಂದರೆ ದೇಹಪಾತವಾದಾಗ, ಜೀವರಾಶಿಗಳ ದೇಹಪಾತವಾದಾಗ ಜೀವಾಂತರ್ಗತನಾದ ನೀನು
ಜೀವನನ್ನು ಎಡಭುಜದಲ್ಲಿ ಕೂಡಿಸಿಕೊಂಡು ಬಲಭುಜದಲ್ಲಿ ನನ್ನನ್ನು ಕೂಡಿಸ್ಕೊಂಡು ಹೊರಡ್ತೀಯಲ್ಲ, ಇಲ್ಲೂ ಅದೇ ಮಾಡ್ತಿದ್ದೀಯಲ್ಲ. ಇಲ್ಲೂ ಅದೇ ಹನುಮಂತ ದೇವರು, ವಾಯುದೇವರು ಪರಮಾತ್ಮನನ್ನು ಬಲಭುಜದ ಮೇಲೆ ಕೂತ್ಕೊ ಅಂತಂದರು. ಜೀವಾಭಿಮಾನಿ ಲಕ್ಷ್ಮಣರು, ಶೇಷ, ಜೀವಾಭಿಮಾನಿ ಶೇಷ ಅವ್ರನ್ನ ಎಡಭುಜದಲ್ಲಿ ಕೂತ್ಕೊ ಅಂತ ಅಂದರು. ಅಂದರೆ ನಮ್ಮ ಸ್ವಾಮಿ ವಾಯುದೇವರ ಪರಮಾತ್ಮನ ವಿಯೋಗ ಜೀವನಿಗೆ ಎಂದೆಂದಿಗೂ ಇಲ್ಲ ಅನ್ನೋದು ತಾತ್ಪರ್ಯ. ಅನಾವೃತ್ತಿರ್ದೇಹನಾನ್ ದೇಹಪಾತೆ ತಸ್ಮಾತ್ ವಾಯುರ್ದೇವ ದೇವೋ ವಶಿಷ್ಠ ಅಂತ ಚಿಂತನೆ ಮಾಡಿ ಪರಮಾತ್ಮನನ್ನು ಏಕಾಂತದಲ್ಲಿ ಭಜನೆ ಮಾಡಬೇಕಪ್ಪ. ಪರೀಕ್ಷಿತ್ ರಾಜ ಶ್ರೀಹರಿಯನ್ನು ಒಲಿಸ್ಕೋಬೇಕಾದ್ರೆ ಸಾಧನ ಮಾಡಬೇಕು, ತಪಸ್ಸು ಮಾಡಬೇಕು, ಜಪ ಮಾಡಬೇಕು, ತ್ಯಾಗ ಮಾಡಬೇಕು. ಇಲ್ಲ ಹಾಗಿರಬೇಕು ಹೀಗಿರಬೇಕು ಅಂತ ಹೇಳ್ತಿದ್ದಿ, ಆದರೆ ಅಷ್ಟೊಂದು ಮಾಡಲಿಕ್ಕೆ ಸಾಧ್ಯ ಇಲ್ಲವಲ್ಲ. ಅದಕ್ಕೆ ಅವಧೂತ ಚರ್ಯವನ್ನು ಹೇಳ್ತಾರೆ. ಹೇಗಿರಬೇಕು ಅಂತಂದರೆ ವೈರಾಗ್ಯ ಭಾಗ್ಯ ಅದರ ಲಕ್ಷಣವನ್ನು ಹೇಳ್ತಿದ್ದಾರೆ. ಯೋಗಿಗಳ ವಿಚಾರ ಒಂದು, ಅಪಕ್ವ ದಶಾದಲ್ಲಿರ್ತಕ್ಕಂಥ ಯೋಗಿಗಳ ವಿಚಾರ ಒಂದು. ಭಾಗವತ ಎರಡು ಹೇಳ್ತಾ ಇದೆ. ಸತ್ಯಾಂಕ್ಷಿತೋ ಕಿಂ ಕಶಿಪೋ ಪ್ರಯಾಸಿ ಬಾಹುಸ್ವಸಿದ್ಧಿ ಪವರ್ಹಣೈ ಕಿಂ. ಸತ್ಯಂಜಲೋ ಕಿಂ ಪುರಪರ್ಣಪಾತ್ರೈ ದಿಗ್ವಸ್ತ್ರಲಾಭೇ ಸತಿ ಕಿಂದುಕೂಲೈ. ಭೂಮಿ ಇದೆ ಮಲಗಕ್ಕೆ, ಹಾಸಿಗೆ ಹಾಕಬೇಕು, ಇವು ಚಳಿ ಆಗುತ್ತೆ ಅಂತ. ಅದು ಮುಂದೆ ಯಾರಿಗಿದು? ಪರಿಪಕ್ವ ಯೋಗಿಗಳ ವಿಚಾರವನ್ನು. ಸತ್ಯಾಂಕ್ಷಿತೋ ಕಿಂ ಕಶಿಪೋ ಪ್ರಯಾಸೈ ಬಾಹೋ ಸ್ವಸಿದ್ಧೈ ಉಪವರ್ಹಣೈ ಕಿಂ. ದಿಂಬು ಬೇಕಲ್ಲ, ದಿಂಬಿಲ್ಲದೆ ಮಲ್ಕೊಳಕ್ಕಾಗಲ್ಲ, ತೋಳಿದೆಯಲ್ಲಪ್ಪ ಅಂತಾರೆ. ಮತ್ತು ಕುಡಿಯೋಕ್ಕೆ ನೀರು ಬೇಕು, ಪಾತ್ರೆ ಬೇಕು, ನೀರು ಕುಡಿಯೋಕ್ಕೆ ಪಾತ್ರೆ ಬೇಕು ಅಂತಂದರೆ ಸತ್ಯಂಜಲೋ ಕಿಂ ಪುರಪರ್ಣ ಪಾತ್ರೈ. ಎರಡು ಬೊಗಸೆ ಇದೆಯಲ್ಲ, ಊಟ ಮಾಡೋಕ್ಕೂ ಸಾಕು, ನೀರು ಕುಡಿಯೋಕ್ಕೂ ಸಾಕು. ಯಾರ ಅಪೇಕ್ಷೆ ಇಲ್ಲ, ಅಲ್ಲಿಟ್ಟೆ ಕಳೆದೋಯ್ತು ಅಂತಿಲ್ಲ, ತೊಳಿಬೇಕು ಅಂತಿಲ್ಲ, ಯಾವ ಯೋಚನೆ ಇಲ್ಲ, ಹೊತ್ಕೊಂಡು ಹೋಗಬೇಕು ಅನ್ನೋ ಯೋಚನೆ ಇಲ್ಲ. ಸತ್ಯಂಜಲೋ ಕಿಂ ಪುರಪರ್ಣ ಪಾತ್ರೈ ದಿಗ್ವಸ್ತ್ರಲಾಭೇ ಸತಿ ಕಿಂದುಕೂಲೈ. ಬಟ್ಟೆ ಬೇಕಲ್ಲ ಹೊದ್ಕೊಳ್ಳೋಕ್ಕೆ, ಅಂದರೆ ದಿಕ್ಕುಗಳೇ ಇದೆ, ದಿಕ್ಕುಗಳೇ ವಸ್ತ್ರವಾಗಿರೋ ಕಾಲಕ್ಕೆ ನಿನಗೆ ಯಾಕಪ್ಪ ಯೋಚನೆ ಅಂತ ಯೋಗಿಗಳ ವಿಚಾರವನ್ನು ಹೇಳಿದ್ರೆ ಅಲ್ಲಿ ಸಂಶಯ ಬಂತಂತೆ ಪರೀಕ್ಷಿತ್ ರಾಜರಿಗೆ. ಸ್ವಾಮಿ ಅಷ್ಟೊಂದು ಪರಿಪಕ್ವದಾಶ ಇನ್ನೂ ಬಂದಿಲ್ಲ, ಇನ್ನೂ ಸ್ವಲ್ಪ ಅಭಿಮಾನ ಇದೆ ದೇಹದಲ್ಲಿ ಅಂಬತಕ್ಕಂತಹ ವಿಚಾರ ಏನಾದರೂ ಬಂದರೆ ಅದಕ್ಕೆ ಉತ್ತರ ಹೇಳ್ತಿದ್ದಾರೆ. ಚೀರಾಣಿ ಕಿಂ ಪತಿನ ಸಂತಿ ದಿಶಂತಿ ಭಿಕ್ಷಾಂ ನೋವಾಂಗ್ರಿಪಾಹ ಪರಭೃತಸ್ವರಿತೌಪ್ಯ ಶುಷ್ಯನ್ ವೃದ್ಧಾ ಗುಹಾಃ ಕಿಮವಧೂತ ಸುಹೃನ್ನ ಕೃಷ್ಣಃ ಕಸ್ಮಾತ್ ಭಜಂತಿ ಕವಯೋ ಧನ ದುರ್ಮದಾಂಧಾನ್. ಸ್ವಲ್ಪ ಮಾನ ಮುಚ್ಚಿಕೊಡೋಕ್ಕೆ ಹರಕು ಬಟ್ಟೆ ಸಾಲದ. ಹರಕು ಬಟ್ಟೆ ಅಂದರೆ ಗೃಹಸ್ಥಾಶ್ರಮಿಗಳು ಹರಿದ ಬಟ್ಟೆಯನ್ನು, ಸುಟ್ಟ ಬಟ್ಟೆಯನ್ನು ಉಡಬಾರ್ದು ಅಂತ ಶಾಸ್ತ್ರ. ಅದನ್ನೇನು ಮಾಡಬೇಕು? ಹಿಂದಿನ ಕಾಲದಲ್ಲಿ ಅದೆಲ್ಲ ಮನೆ ಮುಂದೆ ಹಾಕಿಬಿಡೋರು, ಯಾರೋ ಭಿಕ್ಷುಕರು ಬರೋರು ಅದು ತೊಗೊಂಡು ಹೋಗೋರು. ಆ ರೀತಿ ಹಾಕಿರ್ತಾರಲ್ಲ, ಆ ಬಟ್ಟೆ ನಿನಗೆ ಮಾನ ಮುಚ್ಚಿಕೊಳ್ಳೋಕೆ ಸಾಲದ? ಸ್ವಲ್ಪ ಅಭಿಮಾನ ಇದೆ ದೇಹದಲ್ಲಿ, ಇನ್ನೂ ಪೂರ್ತಿ ಹೋಗಿಲ್ಲ ಅಂತಂತಿ, ಆದರೆ ವೈರಾಗ್ಯ ನಿಧಿಯಾಗಿದ್ದಿ, ಅದಕ್ಕೆ ಆ ಬಟ್ಟೆ ಸಾಕಪ್ಪ. ಹಸಿವೆ ಆಗುತ್ತಲ್ಲ, ಹಸಿವು ಇನ್ನೂ ಹೋಗಿಲ್ಲ, ತಡ್ಕೋಬೇಕಲ್ಲ, ಅದೇ ಹೆಂಗೆ ಮಾಡೋದು ಅಂದರೆ ಚೀರಾಣಿ ಕಿಂ ಪಥಿನ ಸಂತಿ ದಿಶಂತಿ ಭಿಕ್ಷಾಂ ನೋವಾಂಗ್ರಿಪಾಹ. ಕಾಡಲ್ಲಿ ಸಾವಿರಾರು ಮರಗಳು ಹಣ್ಣುಗಳು ಕೊಡ್ತಾ ಇದೆ, ತಾನೇ ತಿಂತಿಲ್ಲ, ಎಷ್ಟು ಬೇಕಾದರೂ ಹೊಟ್ಟೆ ತುಂಬ ತಿನ್ಬೋದಲ್ಲ. ಹಣ್ಣು ಹೊಟ್ಟೆ ಬಾಡಿಗೆ ಹಣ್ಣಾಯಿತು. ನೀರು ಬೇಕು ಅಂತಂದರೆ ನದಿಗಳು ಹರಿತಾ ಇದೆ, ತಾನೇನು ಕುಡ್ದಿಲ್ಲ, ಅದು ಎಷ್ಟು ಬೇಕಾದ್ರೂ ನೀರು ಕುಡಿ. ವಾಸ ಮಾಡಬೇಕಲ್ಲ ಸ್ವಾಮಿ, ಚಳಿ ಮಳೆ ಗಾಳಿ ಜಾಸ್ತಿ ಇದೆ, ಗಂಗಾ ತೀರ, ಏನು ಮಾಡೋದು ಅಂತ ಸಂಕಟ ಪಡ್ತೀವಲ್ಲ. ಅದಕ್ಕೆ ವೃದ್ಧ ಗುಹಾಃ ಕಿಮವಧೂತ ಸುಹೃನ್ನ ಕೃಷ್ಣಃ. ಇಂತಹ ಯೋಗಿಗಳಿಗೆ ವಾಸ ಮಾಡಲಿಕ್ಕೆ ಗುಹೆಗಳಿದೆ,
ಗುಹೆಯಲ್ಲಿ ಕ್ರೂರ ಮೃಗಗಳು ಸರ್ಪಗಳು ಎಲ್ಲ ವಾಸ ಮಾಡ್ತವೆ, ಹೇಗೆ ಮಾಡೋದು ಅಂತ ಭಯಪಡ್ತೀಯ. ಈ ರೀತಿಯಾದ ಅವಧೂತರಿಗೆ ಸಖನಾಗಿ ಅನಿಮಿತ್ತ ಬಂಧುವಾದ ಶ್ರೀಕೃಷ್ಣ ಇಲ್ವಾ ನಮಗೆ? ಯಾಕೆ ಆತಂಕ ಪಡ್ತಿ? ಈ ವೈರಾಗ್ಯ ಬರಬೇಕು. ಈ ರೀತಿಯಾದ ಮನಸ್ಸನ್ನು ಹದ ಮಾಡಿಕೊಂಡು ನೀನು ಧ್ಯಾನ ಮಾಡಬೇಕಪ್ಪ. ಈ ರೀತಿ ಮಾಡಿದಾಗ ಧ್ಯಾನ ಮಾಡ್ತಾ 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 ಕೃಷ್ಣನನ್ನು ಒಲಿಸಿಕೊಂಡ್ರೆ ಪರಮಾತ್ಮ ಸಿಗ್ತಾನೆ. ಆಗ ದೇವರನ್ನು ಹೃದಯ ಮಂಟಪದಲ್ಲಿ ಕಾಣಬಹುದು. ದೇಹಾಭಿಮಾನ ಬಿಡಬೇಕು, ಪರಮಾತ್ಮನಿಗಾಗಿ ಸಾಧನ ಮಾಡ್ಕೋಬೇಕು. ಇದೆಲ್ಲ ಯುಗಭೇದದಿಂದ, ಕೃತ ತ್ರೇತ ದ್ವಾಪರ ಕಲಿ, ಈ ಯುಗಭೇದದಿಂದ ನಾವು ಅರ್ಥ ಮಾಡ್ಕೋಬೇಕು. ಈಗ ಯಾರು ಮನೆ ಬಿಟ್ಟು ಹೋಗೋಕ್ಕಾಗಲ್ಲ. ಮನೆಯಲ್ಲಿದ್ದರೇ ಕರೆಂಟ್ ಹೋದರೆ ಹಿಂದೆ ಹೋಗೋಕ್ಕೆ ಭಯ ಪಡ್ತೀವಿ. ಎಲ್ಲಿ ಹುಳ ಇದೆಯೋ ಏನು ತೊಂದರೆ ಆಗುತ್ತೋ ಅಂತ ಗಾಬರಿ ಆಗ್ತೀವಿ. ಹಾಗಾಗಿ ಮನೆಯಲ್ಲೇ ಇರಬೇಕು, ಧೈರ್ಯದಿಂದ ದೇವರ ಧ್ಯಾನ ಮಾಡ್ತಾ ಇರಬೇಕು. ಸ್ತೋತ್ರ ಒಂದೇ. ಕಲಿಯುಗದಲ್ಲಿ ಜಪ ತಪ ಅನುಷ್ಠಾನ ಅದೆಲ್ಲ 10 ಗಾಯತ್ರಿ ಮಾಡುವಷ್ಟೊತ್ತಿಗೆ 10,000 ಕಿಲೋಮೀಟ್ರ್ ಹೋಗಿ ಬರ್ತದೆ ಮನಸ್ಸು. ಚಂಚಲ ಆಯಿತು ಅಂದರೆ ಮನಸ್ಸು ಮೇಲಿಗೆ ಆಯಿತು ಅಂತ ಅರ್ಥ. ಆದರೆ ದೇವರ ಸ್ತೋತ್ರ ಮಾಡೋ ಕಾಲಕ್ಕೆ ನಿಮಗೆ ನಿದ್ರೆ ಬಂದರೂ ಪರವಾಗಿಲ್ಲ, ಏನಾದರೂ ಪರವಾಗಿಲ್ಲ, ಮನಸ್ಸು ನಾಲಿಗೆ ಒಂದಾಗಿ ದೇವರನ್ನು ಸ್ತೋತ್ರ ಮಾಡ್ತಾ ಇರ್ತದೆ. ಸ್ತೋತ್ರೇಣೇವ ಹಿ ಸಂತುಷ್ಟ ವೆಂಕಟೇಶೋ ರಮಾಪತಿ ಯಾನ್ಯಾನ್ ಕಾಮಾನ್ ಕಾಮಯಂತೆ ತಾಂಸ್ತಾನ್ ಮುಕ್ತಿಂ ದದಾತಿ ಚ. ಎಷ್ಟು ಸ್ತೋತ್ರ ಮಾಡ್ತೀರೋ ಸ್ತೋತ್ರೇಣೇವ ಹಿ ಸಂತುಷ್ಟ, ಭಕ್ತ್ಯಾ ಸ್ತೋತ್ರೇಣ ಸಂತುಷ್ಟ ಸರ್ವೇಷ್ಟಾನಿ ಪ್ರವರ್ಷತಿ. ಭಕ್ತಿ ಸ್ತೋತ್ರಾದಿಹೀನೇಶು ದಯಾಪಾಂಗೋ ನ ಸರ್ವಥಾ. ಸ್ತೋತ್ರ ಇಲ್ಲ ಅಂದರೆ ದೇವರು ಸಿಗೋದೇ ಇಲ್ಲ, ಕಷ್ಟ ಕಲಿಯುಗದಲ್ಲಿ. ಅದಕ್ಕಾಗಿ ಇದನ್ನೆಲ್ಲ ಶ್ರವಣ ಮಾಡಿ ಧನ್ಯನಾಗಬೇಕು. ಹೃದಯ ಮಂಟಪದಲ್ಲಿ ಪರಮಾತ್ಮನನ್ನು ನೋಡಬೇಕಪ್ಪ. ಹೇಗಿದ್ದಾನೆ ಸ್ವಾಮಿ? ಕೇಚಿತ್ ಸ್ವದೇಹಾಂತ ಹೃದಯಾವಕಾಶೆ ಪ್ರಾದೇಶ ಮಾತ್ರಂ ಪುರುಷಂ ವಸಂತಂ ಚತುರ್ಭುಜಂ ಕಂಜರಥಾಂಗ ಶಂಖ ಗದಾಧರಂ ಧಾರಣೆಯ ಸ್ಮರಂತಿ. ಪರಮಸುಂದರಮೂರ್ತಿ, ಪರಮಮಂಗಳಮೂರ್ತಿ, ಆನಂದದಿಂದ ನಗತಾ ಇದ್ದಾನಂತೆ. ಸ್ಮಿತ ಸುಂದರಾಕ್ಷ, ಚತುರ್ಭುಜನಾಗಿದ್ದಾನೆ. ಶಂಖಚಕ್ರ ಗದಾ ಪದ್ಮಧಾರಣ ಮಾಡಿ ಪೀತಾಂಬರಧಾರಿಯಾಗಿ ವನಮಾಲಾ ಧಾರಣ ಮಾಡಿಕೊಂಡು ನಮ್ಮ ಶ್ರೀಕೃಷ್ಣ ಪರಮಾತ್ಮ ನಗತಾ ಇದ್ದಾನೆ. ಅಂತಹ ರೂಪವನ್ನು ಚಿಂತನೆ ಮಾಡ್ತಾರಪ್ಪ. ಪ್ರಸನ್ನ ವಕ್ತ್ರಂ ನಳಿನಾಯತೆ ಕ್ಷಣಂ ಕದಂಬ ಕಿಂಜಲ್ ಗಭಿಶಂಗ ವಾಸಸಂ. ಅವನ ರೂಪವನ್ನು ವರ್ಣನೆ ಮಾಡೋ ಕಾಲಕ್ಕೆ ಹೇಗಿದ್ದಾನೆ ಕೃಷ್ಣ ಅಂತ ವರ್ಣನೆ ಮಾಡ್ತಿದ್ದಾರೆ ಉಪಜೀವಕ. ಅದಕ್ಕೆ ರಸನ್ ಮಹಾಹಾರ ಹಿರಣ್ಮಯಾಂಗದಂ, ಫಳ 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 ಹೊಳಿತಾ ಇದ್ದಂತೆ ಅವನ ಆಭರಣಗಳೆಲ್ಲ. ಆಭರಣಗಳಿಂದ ದೇವರಿಗೆ ಕಾಂತಿ ಅಂತ ತಿಳಿಯಬಾರ್ದು. ಭೂಷಣಾಂಗ. ನಮ್ಮಪ್ಪ ಸ್ವಾಮಿ ಅವನ ಅನುಗ್ರಹದಿಂದಲೇ ಆ ಎಲ್ಲ ಸ್ವರೂಪಭೂತವಾದದ್ದು ಅಪ್ರಾಕೃತವಾದ ಆಭರಣಗಳಿಂದ ನಮ್ಮ ಸ್ವಾಮಿ ಶೋಭಾಯಮಾನನಾಗಿದ್ದಾನೆ. ಅಂತಹ ರೂಪವನ್ನು ದರ್ಶನ ಮಾಡ್ತಾರಪ್ಪ ಪರೀಕ್ಷಿತ್ ರಾಜ. ಅದು ಸಾಧನ ಮಾಡ್ತಕ್ಕಂಥವರಿಗೆ ಈ ಮಾರ್ಗ ಅಂತ ಹೇಳಿ ಅನೇಕ ಇಡ ಪಿಂಗಳ ನಾಡಿಗಳಿಂದ ದೇಹ ಧ್ಯಾನ ಮಾಡ್ತಾ ಜೀವನನ್ನು ಮೇಲೆ ಹೊರಡಿಸ್ತಕ್ಕಂತಹ ಯೋಗ ಮಾರ್ಗವನ್ನು ಹೇಳ್ತಾರೆ. ಇಡ ಪಿಂಗಳ ಸೂರ್ಯ ಮಂಡಲ ಭೇದಿಸಿಕೊಂಡು ಹೋಗತಕ್ಕಂತಹ ಸಾಧನ ಮಾರ್ಗ, ಇದೆಲ್ಲ ಧ್ಯಾನ ಯೋಗವನ್ನು ವರ್ಣನೆ ಮಾಡಿದ ಮೇಲೆ ನಮ್ಮ ಸ್ವಾಮಿಯನ್ನು ಕೊಂಡಾಡಲಿಕ್ಕೆ ಶ್ರೀ ಶುಕಾಚಾರ್ಯರು ಭಾಗವತವನ್ನು ಹೇಳಲಿಕ್ಕಾಗಿ ಯಾವುದು ದೇವರಿಗೆ ಪ್ರೀತಿಕರ ಅನ್ನೋದನ್ನು ಹೇಳ್ತಾ ಇಂತಹ ಶ್ರೀಮದ್ ಭಾಗವತವನ್ನು ಶ್ರವಣ ಮಾಡಬೇಕಪ್ಪ ಪರೀಕ್ಷಿತ್ ರಾಜ. ದೇವರ ಧ್ಯಾನ ಮಾಡಬೇಕು, ಶುಚಿಯಾದ ಸ್ಥಳದಲ್ಲಿ ಕೂಡಬೇಕು, ದೇವರನ್ನು ಸ್ತೋತ್ರ ಮಾಡಬೇಕು, ಅವನನ್ನು ಒಲಿಸ್ಕೋಬೇಕು. ಸುಲಭ ಮಾರ್ಗ ಯಾವುದೋ ಅದನ್ನು ಮಾಡಿರಿ. ಮನಸ್ಸನ್ನು ಶುದ್ಧವಾಗಿಟ್ಟುಕೊಂಡು ದೇವರನ್ನು ಒಲಿಸ್ಕೋಬಹುದು ಹೊರತು ಮನಸ್ಸು ಶುದ್ಧ ಇಲ್ಲ ಮತ್ತು ಜಿತ ಇಲ್ಲ ಅಂತಂದರೆ ನಾವು ಮಾಡಿದ ಪ್ರಯತ್ನವೆಲ್ಲ ವ್ಯರ್ಥವಾಗಿಬಿಡ್ತದೆ. ಅದಕ್ಕಾಗಿ ಇಂದ್ರಿಯ ನಿಗ್ರಹವನ್ನು ಹೊಂದಿ ದೇವರ ಪ್ರೀತಿಗಾಗಿ ನಾವು ಸ್ವಲ್ಪ ಕಷ್ಟಪಟ್ಟರೆ ಬಹಳಷ್ಟು ಅನುಗ್ರಹವನ್ನು ಮಾಡ್ತಾನೆ. ಏನು ಸಾಧನ ಮಾರ್ಗದಲ್ಲಿ ಸ್ವಲ್ಪ ಕಷ್ಟಪಡಬೇಕು, ತುಂಬ ಫಲ ಉಂಟು. ಚಳಿಗಾಲ, ಕಾರ್ತೀಕ ಮಾಸ,
ಎಷ್ಟೇ ಕಷ್ಟ ಆದರೂ ಬೆಳಗ್ಗೆ ಸ್ನಾನ ಮಾಡಿ ದೇವರಿಗೊಂದು ತುಳಸಿ ದಳ ಹಾಕ್ತಿದ್ದೀವಲ್ಲ, ಹಾಕ್ತಿದ್ದೀರಲ್ಲ ನೀವೆಲ್ಲ, ಅದೇ ಸಾಧನ. ಹೇಳಬೇಕು, ಚಳಿ ಅಂತ ಮಲ್ಕೊಳ್ಳಲ್ಲ, ಒದ್ದೆ ಉಟ್ಕೊಂಡು ಈ ಚಳಿಯಲ್ಲಿ ದೇವ್ರ ಪೂಜೆ ಮಾಡ್ತಿದ್ದೀರಿ. ಒದ್ದೆ ಉಟ್ಕೋಬಾರ್ದು, ಒಣಸ್ಕೊಳ್ಳೋಕ್ಕೆ ಜಾಗ ಇಲ್ಲ ಅಂತ ಅದೊಂದು ಅಸೌಕರ್ಯ. ಆದರೆ ಮಡಿ ಒಣಹಾಕಿ ಇಟ್ಕೊಂಡು ಕೈಲಾದ ಮಟ್ಟಿಗೆ ಪ್ರೀತಿಯಿಂದ ದೇವರ ಪೂಜೆ ಮಾಡಿದ್ರೆ ಅನುಗ್ರಹ ಮಾಡ್ತಾನೆ. ಈ ಬೆಳಿಗ್ಗೆ ಹೇಳೋದು ಸ್ವಲ್ಪ ಕಷ್ಟ, ಎದ್ದು ದೇವರಿಗೆ ಸೇವೆ ಮಾಡಿ ಒಪ್ಪಿಸಿಬಿಟ್ರೆ ಇಡೀ ದಿವಸ ಅದನ್ನು ಕಾಯ್ತಾನೆ ಪರಮಾತ್ಮ. ಮಾಡೋದು ಸ್ವಲ್ಪ ಪೂಜೆ ಮಹತ್ತರವಾದ ಫಲವನ್ನು, ಸ್ವಲ್ಪ ಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ಇದೆಲ್ಲ ಜನ್ಮ ಜನ್ಮಾಂತರಕ್ಕೆ ಸಾಧನ ಮಾರ್ಗ. ನಮ್ಮ ಸ್ವಾಮಿ ಎಷ್ಟು ತಗೋತಾನೆ ಅಂತ ಗೊತ್ತಿಲ್ಲ, ವಯಸ್ಸಾಗಿದೆ, ಶಕ್ತಿ ಇಲ್ಲ, ಆದರೂ ನನಗಾಗಿ ಇಷ್ಟು ತ್ಯಾಗ ಮಾಡಿ ಸೇವೆ ಮಾಡ್ತಿದ್ದಾರೆ ಅಂತ ನಮ್ಮ ಸ್ವಾಮಿ ಸಂತುಷ್ಟನಾಗುತ್ತಾನೆ. ಅವನು ಸಂತೋಷ ಪಡುವಷ್ಟು ಇನ್ಯಾರೂ ಮಾಡಲ್ಲ. ಮನುಷ್ಯರಿಗೆ ಮಾಡಿದ್ದು ಇನ್ನೂ ಮಾಡಬೇಕು ಅಂತ ಅನಿಸುತ್ತೆ. ದೇವರಿಗೆ ಮಾಡತಕ್ಕಂಥ ಸೇವೆ ಅವನು ಇನ್ನೂ ಸಾಕು ಅನ್ನೋದಕ್ಕಿಂತ ಮತ್ತಷ್ಟು ಶಕ್ತಿ ಕೊಟ್ಟು ತಾನೇ ಸೇವೆ ಮಾಡಿಸ್ಕೋತಾನೆ. ನೀನು ಮಾಡಿದ್ದು ಕಮ್ಮಿ ಅಂತ ಹೇಳೋದೇ ಇಲ್ಲ ದೇವರು, ನೀನು ಕಮ್ಮಿ ಮಾಡಿದಿ ಅಂತ ಯಾವತ್ತೂ ಹೇಳೋದಿಲ್ಲ. ಅದಕ್ಕಾಗಿ ಅಂತಹ ಸ್ವಾಮಿಯನ್ನು ಒಲಿಸ್ಕೋಬೇಕಾದ್ರೆ ಈ ರೀತಿಯಾದ ಸೇವೆಯನ್ನು ಮಾಡಿರಿ. 100 ವರ್ಷ ಬದುಕಿದ್ರೆ ದೊಡ್ಡ ಸಾಧನ ಅಂದ್ಕೊಬೇಡ್ರಿ. 100 ವರ್ಷ ಬದುಕಿದ್ರೆ ನನ್ನ ಸಾಧನ, ನಾ ಪುಣ್ಯ ಮಾಡಿದ್ದೆ ಅಂತ ಅನ್ಕೋಬೇಡ್ರಿ. ಸಾವಿರಾರು ವರ್ಷದ ಮರಗಳು ಬದುಕ್ತಾ ಇದೆ. 20 ನಿಮಿಷ ಎಷ್ಟು ಟೈಮು? ಏನು ಓಡ್ತಪ್ಪ ಟೈಮು? ದಿವಸ ಹಾಗೆ ಆಗ್ತಾಯಿದೆ. 100 ವರ್ಷ ಬದುಕಿದ್ದೀನಿ ಸಾಧನ ಅಂತ ಅನ್ಕೋಬೇಡ, ಅದು ದೊಡ್ಡತನ ಅಲ್ಲ. ಸಾವಿರಾರು ವರ್ಷದ ಮರಗಳು ಇವತ್ತು ಬದುಕಿದೆ. ಯಾರು ಹೇಳಿದ್ರು? ಇಲ್ಲೇ ಪಕ್ಕ 3000 ವರ್ಷದ ಮರ ಇದೆ ಅಂತ. ಇಲ್ಲಿ ವಟವೃಕ್ಷ 3000 ವರ್ಷದ. ನಾವು ಎಷ್ಟು ವರ್ಷ ಬದುಕಿದ್ದೀವಿ? 100 ವರ್ಷ. ಯಾವುದು ದೊಡ್ಡದು? ತರವಹ ಖಿನ್ನ ಜೀವಂತಿ ಕಸ್ರಾ ಖಿನ್ನ ಶ್ವಸಂತ್ಯುತ ನ ಖಾದಂತಿ ನ ಮೇಹಂತಿ ಕಿಂಗ್ರಾಮ ಪಶವೋ ಪರೇ. ಈ ದೇಹ ಪರಮಾತ್ಮ ಕೊಟ್ಟಿದ್ದಕ್ಕೆ, ದೇವರ ಸೇವೆಯನ್ನು ಮಾಡಲಿಕ್ಕಾಗಿ ಕೊಟ್ಟಿರೋದು. ಸಾಧನ ಶರೀರವಿದು ನೀ ದಯದಿ ಕೊಟ್ಟದ್ದು ಸಾಧಾರಣವಲ್ಲ ಸಾಧುಪ್ರಿಯನೇ. ಸಾಧನ ಹೇಗೆ ಅಂತಂದರೆ, ಗಂಧದ ಚಕ್ಕೆ ಸಣ್ಣದೇ ದೊಡ್ಡದೇ ಯಾವುದೇ ಇರಲಿ, ಅದನ್ನು ತೇದು ದೇವರಿಗೆ ಗಂಧವನ್ನು ಸರ್ಷಪ ಮಾತ್ರ ಸಾಸಿವೆ ಕಾಳಷ್ಟು ಅರ್ಪಣೆ ಮಾಡಿದರೂ ಪರಮಾತ್ಮ ವೈಕುಂಠ ಲೋಕದಲ್ಲಿ ಅವರ ವಂಶವನ್ನು ಕುಲವನ್ನು ಇಡ್ತಾನಂತೆ. ಒಂದು ಸಾಸಿವೆ ಕಾಳಷ್ಟು ಗಂಧವನ್ನು ತುಳಸಿ ಸಹಿತವಾಗಿ ದೇವರಿಗೆ ಅರ್ಪಣೆ ಮಾಡಿದರೆ ಅವರ ಕುಲಕೋಟಿಯನ್ನು ವೈಕುಂಠ ಲೋಕದಲ್ಲಿ ಇಡ್ತಾನಂತೆ. ಅದೇ ಗಂಧದ ಚಕ್ಕೆಯನ್ನು ಕಾಫಿ ಕಾಯಿಸಲಿಕ್ಕೆ ಒಲೆಗೆ ಹಾಕಿದ್ರೆ ಏನು ಫಲ ಸಿಗ್ತದೆ? ಹಾಗೆ ಸಾಧನ ಶರೀರ ಪರಮಾತ್ಮ ಕೊಟ್ಟಾಗ ಅದನ್ನು ಎಷ್ಟು ವರ್ಷ ಬದುಕಿದ್ವಿ ಅಂತ ಅಲ್ಲ, ಎಷ್ಟು ವರ್ಷದಲ್ಲಿ ಎಷ್ಟು ಸಾಧನ ಮಾಡಿಕೊಂಡ್ವಿ ಅನ್ನೋದು. ಇಡೀ 24 ಗಂಟೆಯಲ್ಲಿ ಎಷ್ಟು ನಿಮಿಷ, ಎಷ್ಟು ಗಂಟೆ ದೇವರಿಗಾಗಿ ನಮ್ಮ ಮನಸ್ಸು, ದೇಹ, ಇಂದ್ರಿಯಗಳನ್ನು ಉಪಯೋಗಿಸಿದ್ದೀವಿ ಅಂತ ಚಿಂತನೆ ಮಾಡಬೇಕು. ಹಾಗೆ ಬಹಳ ದಿವಸ ಬದುಕಿದ್ರೆ ಪ್ರಯೋಜನ ಇಲ್ಲ. ಆ ಬದುಕಿದ ದಿವಸಗಳು ಎಷ್ಟು ಸಾರ್ಥಕ ಅಂತ ತಿಳ್ಕೋಬೇಕು. ತರವಹ ಖಿನ್ನ ಜೀವಂತಿ, ಇಲ್ಲ ಅದು ಉಸಿರಾಡಲ್ಲ, ಮರಗಳು ಉಸಿರಾಡುವುದಿಲ್ಲ. ಹಾಗಾಗಿ ಅದು ನೀವು ಹೇಳ್ತಕ್ಕಂತಹ ವಿಚಾರ ಸರಿ ಇಲ್ಲ. ನಮ್ಮನ್ನು ಮರಕ್ಕೆ ಹೋಲಿಸಬೇಡಿ, ನಾವು ಉಸಿರಾಡ್ತಾ ಇದ್ದೀವಿ ಅಂತ ಏನಾದರೂ ಹೇಳಿದ್ರೆ, ಬಸ್ರಾಹ ಖಿನ್ನ ಶ್ವಸಂತ್ಯುತ. ಬಸ್ರಾಹ ಅಂತಂದರೆ ತಿದಿ ಅಂದರೆ ಮನೆ ಮುಂದೆ ಮೊದಲೆಲ್ಲ ಎಲ್ರಿಗೂ ಹಿರಿಯರಿಗೆ ಗೊತ್ತು, ಈ ಕಲಾಯಿ ಮಾಡಲಿಕ್ಕೆ
ಒಂದು ಚರ್ಮದ ಚೀಲ ತೊಗೊಂಬಂದು ಮನೆ ಮುಂದೆ ಹಳ್ಳ ಮಾಡಿ ಬುಸ್ ಅಂತ ಗಾಳಿ ಗಾಳಿ ಬರಬೇಕು ಅಂತ ಹೊಡೆಯೋರಲ್ಲ, ಅದಕ್ಕೆ ತಿದಿ ಅಂತ ಹೆಸರು. ಸಂಸ್ಕೃತದಲ್ಲಿ ಅದಕ್ಕೆ ಭಸ್ರ ಅಂತ ಹೇಳ್ತಾರೆ. ಭಸ್ರ ಖಿನ್ನ ಶ್ವಸಂತ್ಯುತ, ಅದು ಉಸಿರಾಡುತ್ತೆ, ಉಸಿರು ತೊಗೊಳತ್ತೆ, ಉಸಿರು ಬಿಡ್ತಾ ಇದೆ. ಇವತ್ತೆಲ್ಲ ನಿಮಗೆ ಮೋಟ್ರು ಬಂದುಬಿಟ್ಟಿದೆ, ಫ್ಯಾನ್ ಬಂದುಬಿಟ್ಟಿದೆ. ಮೊದಲೆಲ್ಲ ಅದನ್ನು ಹಳ್ಳ ತೊಗೊಳ್ಬಿಟ್ಟು ಮನೆ ಮುಂದೆ ಕಲಾಯ ಮಾಡಲಿಕ್ಕೆ ಹೊಡೆಯೋನು, ಇಷ್ಟುದ್ದ ದೊಡ್ಡ ಚರ್ಮದ ಚೀಲದಲ್ಲಿ ಮಾಡಿ ಹಿಂಗೆ ಹೊಡೆಯೋನು, ಅದಕ್ಕೆ ತಿದಿ ಅಂತ ಹೆಸರು. ಅದು ಉಸಿರಾಡ್ತಿದೆಯಲ್ಲಪ್ಪ, ಬಸರಾ ಖಿನ್ನ ಶ್ವಸಂಚ್ಯುತ. ಇಲ್ಲ ಸ್ವಾಮಿ ಮರ ಉಸಿರಾಡಲ್ಲ ಅಂತಂದಿದ್ದಕ್ಕೆ ನೀವು ತಿದಿ ಉದಾಹರಣೆ ಕೊಟ್ರಿ. ನಾವು ಊಟ ಮಾಡ್ತೀವಿ, ನಮಗೆ ಹೆಂಡತಿ ಮಕ್ಕಳು ಇದ್ದಾರೆ, ನಾವು ಸುಖ ಪಡ್ತಾ ಇದ್ದೀವಿ ಅಂತಂದರೆ ನ ಖಾದಂತಿ ನಮೇಹಂತಿ ಕಿಂಗ್ ಗ್ರಾಮ ಪಶವೋ ಪರೆ. ನಾಯಿ ನರಿಗಳು ಕೂಡ ತಿಂತಾ ಇವೆ, ನಿದ್ರೆ ಮಾಡ್ತಾ ಇದೆ, ಅವು ತಂದೆ ತಾಯಿ ಆಗ್ತಾ ಇವೆ. ಅದು ದೊಡ್ಡ ವಿಷಯ ಏನಪ್ಪ. ವಸ್ತ್ರ ನಖಾದಂತೆ ನಮೇಹಂತಿ ಕಿಂಗ್ರಾಮ ಪಶವೋಪರೆ. ಶ್ರೀ ಶುಕಾಚಾರ್ಯರಿಗೆ ಈ ವಿತಂಡವಾದ ಮಾಡ್ತಕ್ಕಂತಹ ಅಲಸಿಗಳಿಗೆ, ಸೋಮಾರಿಗಳಲ್ಲಿ ಎಷ್ಟು ಕೋಪ ನೋಡ್ರಿ. ದೇವರು ಅಸದೃಶವಾದ ವೈಷ್ಣವ ಜನ್ಮ, ಮನುಷ್ಯ ಜನ್ಮವನ್ನು ಕೊಟ್ಟರೂ ಕೂಡ ಈ ರೀತಿಯಾದ ತರ್ಕ ಮಾಡಿಕೊಂಡು ಆಯಸ್ಸನ್ನು ಹಾಳು ಮಾಡ್ಕೊಳ್ಳೋದಲ್ಲದೆ ಇನ್ನೊಬ್ಬರನ್ನು ಹಾಳು ಮಾಡ್ತಕ್ಕಂತಹ ಆ ಜೀವರಾಶಿಗಳನ್ನು ನೋಡಿ ಹೇಳ್ತಿದ್ದಾರೆ, ಶ್ವವಿದ್ವಾರಾಹೋಷ್ಟ್ರಕರೈಹಿ ಸತುಲ್ಯ ಪುರುಷ ಪಶು. ಯಾರನ್ನಾದರೂ ನಾವು ನಾಯಿ, ಕತ್ತೆ, ಹಂದಿ ಅಂದರೆ ಸುಮ್ಮನೆ ಇರ್ತಾರ? ಶ್ರೀ ಶುಕಾಚಾರ್ಯರು ಬೈತಾ ಇದ್ದಾರೆ, ಸಂಕಟ ಪಡ್ತಾ ಇದ್ದಾರೆ. ಇಂತಹ ಜನ್ಮ ಬರೋದೇ ಕಷ್ಟಪ್ಪ. ಈ ಜನ್ಮದವನ್ನು ಸಾಧನೆ ಮಾಡ್ಕೊಳ್ಳಿಲ್ಲ ಅಂತಂದರೆ ಮುಂದೆ ಏನು ಮಾಡ್ತೀರಿ ನೀವು? ಶ್ವವಿದ್ವರಾಹೋಷ್ಟ್ರಕರೈಹಿ, ಹಂದಿ, ನಾಯಿ, ಅದು ವಿಡ್ವರಾಹ, ಗ್ರಾಮದಲ್ಲಿ ವಾಸ ಮಾಡತಕ್ಕಂತಹ ಗ್ರಾಮಸಾರವನ್ನು ತಿನ್ನತಕ್ಕಂತಹ ಹಂದಿಗಳು ಅಂತಾರೆ. ವನವರಾಹ ಅಂತ ಹೇಳಲಿಲ್ಲ, ಕಾಡಂದಿ ಅಂತ ಹೇಳಲಿಲ್ಲ. ವಿಡ್ವರಾಹ, ಊಷ್ಟ್ರ, ಒಂಟೆ, ಖರೈಹಿ, ಕತ್ತೆ. ಯಾರಾದ್ರೂ ಒಂದು ಮಾತಂದ್ರೂ ಸಹ ಕೋಪ ಬರ್ತದೆ ಅಂತ. ಶ್ರೀ ಶುಕಾಚಾರ್ಯರು ನಮ್ಮನ್ನು ಈ ರೀತಿಯ ಸಂಬೋಧನೆ ಮಾಡ್ತಿದ್ದಾರೆ ಅಂತಂದರೆ, ಹಂದಿ, ನಾಯಿ, ಒಂಟೆ, ಕತ್ತೆ ಅಂತ ಜೀವನ ಮಾಡ್ತಿದ್ದಾನೆ. ಸತುಲ್ಯ ಪುರುಷ ಪಶು. ಯಾಕೆ 4 ಪ್ರಾಣಿಗಳನ್ನು ಉದಾಹರಣೆ ಕೊಟ್ಟರು? ಪರಮಾತ್ಮನಿಗೆ ಅನರ್ಪಿತವಾದ ಆಹಾರವನ್ನು ತಗೊಳ್ತಕ್ಕಂತಹ ಮನುಷ್ಯರನ್ನು ಹಂದಿ, ನಾಯಿಗಳಿಗೆ ಹೋಲಿಸಿದ್ದಾರೆ. ಇನ್ನು ಒಂಟೆ ಯಾಕೆ? ಒಂಟೆನ ಯಾಕೆ ಹೇಳಬೇಕಾಗಿತ್ತು? ಅದರ ಪ್ರಸಂಗ ಏನು? ಒಂಟೆ ನೋಡ್ರಿ, ಎಲ್ಲರಿಗೂ ಗೊತ್ತಿದೆ, ಅದು ಕುತ್ತಿಗೆ ಏನಾದರೂ ಯಾವತ್ತಾದರೂ ಬಗ್ಸಿದೆಯಾ? ಹೀಗೇ ಇರ್ತದೆ. ಮಲ್ಕೊಂಡ್ರು ಹೀಗೆ, ನಿಂತ್ಕೊಂಡ್ರು ಹೀಗೆ, ಕೂತ್ಕೊಂಡ್ರು ಹೀಗೆ. ಅದು ಕುತ್ತಿಗೆ ಬಗ್ಗೋದೇ ಇಲ್ಲ. ಯಾಕೆ ಅದು ಅಂತಂದರೆ, ಶೋಧಿಸಿದ ಚಿನ್ನಕ್ಕೆ ಸಮರಾದ ವೈಷ್ಣವರ ಪಾದಕ್ಕೆ ರಗಲಿಲ್ಲ. ಏನು ಓದಿದ್ದಾನವನು? ಅವನೇನು ಓದಿದ್ದಾನೆ ಅಂತ ಕುತ್ತಿಗೆ ಆಡಿಸ್ತಾರಲ್ಲ. ದೇವರು ಇವರಿಗೆ ವಿದ್ಯೆ ಕೊಟ್ಟ, ಇವರಿಗೆ ರೂಪ ಕೊಟ್ಟ, ಇವ್ರಿಗೆ ಅಧಿಕಾರ ಕೊಟ್ಟ. ಬೇರೆಯವರನ್ನು ನೋಡಿ ತಲೆ ಹಿಂಗೆ ಆಡಿಸ್ತಾರಲ್ಲ, ಪರಮಾತ್ಮ ಏನು ಮಾಡ್ತಾನೆ? ಕುತ್ತಿಗೆ ಹಾಗೆ ಇಟ್ಟುಬಿಡ್ತಾನೆ, ಬಗ್ಸೋದೇ ಇಲ್ಲ. ಶೋಧಿಸಿದ ಚಿನ್ನಕ್ಕೆ ಸಮರಾದ ವೈಷ್ಣವರ ಪಾದಕ್ಕೆ ಎರಗಬೇಕು. ಶೋಧಿಸಿದ ಚಿನ್ನ ಅಂದ್ರೇನು? 24 ಕ್ಯಾರೆಟ್ ಶುದ್ಧ ಬಂಗಾರ, ಅಪರಂಜಿ ಅಂತ. ಯಾಕೆಂದರೆ ಅಂಗಡಿಗೆ ಬಂಗಾರ ಕೊಟ್ಟರೆ ಅವರು ಹಾಗೆ ತಿರ್ಗಾ ಅದನ್ನು ಉಪಯೋಗಿಸಲ್ಲ. ಅದನ್ನೇನು ಮಾಡ್ತಾರೆ? ಬಾಂಡ್ಲೆಯಲ್ಲಿ ಹಾಕಿ, ಅದು ದ್ರಾವಣಗಳನ್ನು ಹಾಕಿ, ಒಳಗಿರ್ತಕ್ಕಂತಹ ಆ ಏನು ಬೇರೆ ಕೊಳಗಳಿದೆಯಲ್ಲ, ಹಾಲೆ ಶೋಧಿಸಿದ ಚಿನ್ನ ಅಂದರೆ ಆ ಕೊಳೆಗಳೆಲ್ಲ ಹೋಗುತ್ತಲ್ಲ, ಬಾಂಡ್ಲೆಯಲ್ಲಿ ಹಾಕ್ಬಿಟ್ಟು ತೆಗಿತಿದ್ದಾಗೆ ಬೇರೆ ಎಲ್ಲ ಲೋಹಗಳು ಪಟ 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 ಅಂತ ಕಿತ್ಕೊಂಡು ಹೋಗ್ಬಿಡ್ತವೆ. ಶುದ್ಧ ಬಂಗಾರ ಮಾತ್ರ ಉಳಿಯುತ್ತೆ. ಅದಕ್ಕೆ ಅಪರಂಜಿ ಅಂತ ಹೆಸರು. ಬೆಂಕಿಯಲ್ಲಿ ಶೋಧನೆ, ಅದಕ್ಕೆ ಧನಂಜಯೇ ಹಾಟಕ ಸಂಪರೀಕ್ಷಾ ಅಂತಾರೆ. ಧನಂಜಯ ಅಂತಂದರೆ ಬಂಗಾರಕ್ಕೆ ಧನಂಜಯ ಅಂತ ಹೆಸರು. ಭಾಗವತ ಇಂಥದ್ದು ಅಂತ ಹೇಳೋ ಕಾಲಕ್ಕೆ, ಭಾಗವತದ ಮಹಿಮೆಯನ್ನು ಹೇಳೋ ಕಾಲಕ್ಕೆ ಧನಂಜಯೇ ಹಾಟಕ ಸಂಪರೀಕ್ಷಾ ಮಹಾಹವೇ ಯೋಧ ಸುಸಂಪರೀಕ್ಷಾ ವಿಪತ್ತಿಕಾಲೇ ಗೃಹಿಣಿ ಪರೀಕ್ಷಾ
ವಿದ್ಯಾವತಾಂ ಭಾಗವತೆ ಪರೀಕ್ಷಾ ಅಂತ ಈ ಒಂದು ಮಹಿಮೆಯನ್ನು ಹೇಳ್ತಾ ಇದ್ದಾರೆ. ಆ ಭಾಗವತ ನಿಜವಾಗಿ ಅವನು ವಿದ್ಯಾವಂತ ಅಂತ ಗೊತ್ತಾಗಬೇಕಾದರೆ ಶ್ರೀಮದ್ ಭಾಗವತದ ಪ್ರಸಂಗಗಳಲ್ಲಿ ಎಡವಬಾರದು, ಅನುಮಾನ ಪಡಬಾರ್ದು. ಇದು ತಪ್ಪು ಅಂತ ಅನಿಸಿದ್ರು ಕೂಡ ಅದು ತಪ್ಪಲ್ಲ ಅಂತ ಸಾಧನ ಮಾಡಿ ತೋರಿಸಬೇಕು. ಅದು ನಿಜವಾದ ವಿದ್ಯಾವಂತರ ಲಕ್ಷಣ. ಅದು ಎಲ್ಲಿ ಅಂದರೆ ಶ್ರೀಮದ್ ಭಾಗವತದಲ್ಲಿ ಮಾಡಬೇಕಂತೆ. ಪರಮಾತ್ಮನಲ್ಲಿ ದೋಷ ಇದ್ದಂತೆ ಕಾಣುತ್ತದೆ, ಬಹಳಷ್ಟು ಪ್ರಸಂಗಗಳಲ್ಲಿ ದೋಷ ಇದ್ದಂತೆ ಕಾಣುತ್ತೆ. ಅದು ದೋಷ ಅಲ್ಲ ಅಂತ ದೃಢವಾಗಿ ತೋರಿಸಬೇಕು. ಅದು ನಿಜವಾದ ಜ್ಞಾನಿಗಳ ಲಕ್ಷಣ. ಹಾಗೆ ಧನಂಜಯ ಆ ಶೋಧಿಸಿದ ಚಿನ್ನ ಇದೆಯಲ್ಲ, ಅದು ಪರಿಶುದ್ಧವಾದ, ಹೇಗೆ ಬಂಗಾರ ಅಪರಂಜಿ ಅಂತ ಅನಿಸ್ಕೊತದೋ ಅಂತಹ ಭಾಗವತೋತ್ತಮರನ್ನು ನೋಡಿ ಯಾರು ಭಕ್ತಿಯಿಂದ ನಮಸ್ಕಾರ ಮಾಡೋದಿಲ್ಲ ಅವರಿಗೆ ಒಂಟೆ ಜನ್ಮವೇ. ಒಂಟೆ ಇದ್ದಂತೆ ಬಗ್ಗದಿಲ್ಲ ತಲೆ. ಅಹಮೇವ ಇದಂ ಕರಿಷ್ಯೆ ಅರ್ಥಿ ಸಮರ್ಥೋ ವಿದ್ವಾನ್ ಓನ್ಯೋಸ್ತಿ ಸದೃಶೋಮಯ. ಕೆಲವರು ನೋಡ್ರಿ ತಲೆ ಹೀಗೆ ಇರ್ತದೆ, ನೋಡಿದ್ದೀರಾ? ಅನುಭವಕ್ಕೆ ಬಂದಿದೆ ನಿಮಗೆ? ತಲೆ ಹೀಗೆ ಇರ್ತದೆ, ತಲೆ ಹಿಂಗೆ ಬಾಗೋದೇ ಇಲ್ಲ. ಹೇಗಿರಬೇಕು ಅಂತ ಹೇಳ್ತಾರೆ ಶ್ರೀ ವಿಜೇಂದ್ರ ತೀರ್ಥರು. ದ್ವಹ ಪ್ರಕ್ವಗ್ರೀವಾ ವಿಫಲ ಕರುಣಾ ಸರ್ವ ಸುಹೃದ. ಜ್ಞಾನಿಗಳ ಮುಂದೆ ನಮ್ಮ ಮನಸ್ಸು ನಮ್ಮ ದೇಹ ಹೇಗಿರಬೇಕು ಅಂತಂದರೆ, ಮೈ ಮೇಲೆ 100 kg ಭಾರ ಹೊತ್ಕೊಂಡು ನಡೀತಾ ಇದ್ದ ವ್ಯಕ್ತಿ ತಲೆ ಎತ್ಕೊಂಡು ನಡೆಯೋಕ್ಕಾಗಲ್ಲ. ತಲೆ ಬಗ್ಗಿಸ್ಕೊಂಡು ಹೇಗೆ ನಡ್ಕೊಂಡು ಹೋಗ್ತಾನೋ ಹಾಗೆ ಭಕ್ತಿಯ ಭಾರವನ್ನು ಹೊತ್ತುಕೊಂಡು ದೊಡ್ಡವರ ಮುಂದೆ ತಲೆ ಬಗ್ಗಿಸ್ಕೊಂಡೇ ಇರಬೇಕಂತೆ. ದ್ವಹ ಪ್ರಕ್ವಗ್ರೀವಾಹ. ಆ ಕುತ್ತಿಗೆ ಭಾರದಿಂದ ಬಗ್ಗಿರಬೇಕಂತೆ. ಯಾವ ಭಾರ? ಭಕ್ತಿಯ ಭಾರ. ಬರೀ ಭಾರ ಇದ್ರೆ ಸಾಲದು, ಭಾವ. ಅಂತಹ ಕೆಲಸ ಮಾಡಲಿಲ್ಲ, ದೊಡ್ಡವರಿಗೆ ನಮಸ್ಕಾರ ಮಾಡಲಿಲ್ಲ, ತಲೆ ಬಗ್ಗಿ ಪಾದ ಮುಟ್ಟಿ ಮಾಡಬೇಕಂತ ನಮಸ್ಕಾರ. ಭಾಗವತ ಹೇಳ್ತದೆ, ವಿನಾ ಮಹತ್ಪಾದ ರಜೋಭಿಷೇಕಂ. ಭಗವಂತನಲ್ಲಿ ಯಥಾರ್ಥ ಜ್ಞಾನ, ಆತ್ಮಶುದ್ಧಿ, ಅಂತಃಕರಣ ಶುದ್ಧಿ, ನಿಜವಾದ ತತ್ವಜ್ಞಾನ ಬರಬೇಕು ಅಂತಂದರೆ ಪರಮ ಭಾಗವತರ ಪದಧೂಳಿ ಧರಿಸುತ್ತಾ ಅಂತಾರೆ ಶ್ರೀ ವಿಜಯದಾಸರು. ಸಾಲ ಮಾಡಲಿ ಬೇಡ, ಸಾಲದಿಂದನ ಬೇಡ, ನಾಳೆಗೆ ಹೇಗೆಂಬ ಚಿಂತೆ ಬೇಡ, ಕೂಡ ಜನರೊಡಗೂಡಿ ಮಾತನಾಡಲು ಬೇಡ, ಬಾಳುವರ ಸಂಘದಲ್ಲಿ ಬಾಳಲೋ ಬಾಲ, ಪರಮ ಭಾಗವತರ ಪದಧೂಳಿ ಧರಿಸುತ್ತ. ವಿನಾ ಮಹತ್ಪಾದ ರಜೋ ಅಭಿಷೇಕಂ ಅಂದರು. ಧಾರಣ ಮಾಡೋದು ಅಂದರೆ ಹೇಗೆ ಅಂದರೆ, ಜ್ಞಾನಿಗಳು ಓಡಾಡ್ತಿದ್ರೆ ಆ ಜಾಗದಲ್ಲಿ ಹೊರಳಾಡಬೇಕಂತೆ. ಯಾಕೆ ಅಂದರೆ ನಮ್ಮಪ್ಪನ ದಿವ್ಯವಾದ ಆ ಒಂದು ಮಹಿಮಾತಿಶಯಗಳನ್ನು ತಿಳಿಯಬೇಕು ಅಂತಂದರೆ ಅದೇ ಶಕ್ತಿ ಅಂತೆ, ಬೇರೆ ಯಾವುದೂ ಅಲ್ಲ ಶಕ್ತಿ. ನಾನು ಸಾಧನ ಮಾಡಿದೆ, ಅದು ಮಾಡಿದೆ ಅಲ್ಲ, ಪರಮ ಭಾಗವತೋತ್ತಮರ ಪಾದಧೂಳನ್ನು ಧಾರಣ ಮಾಡಬೇಕಂತೆ. ಅದು ಮಾಡದೆ ಹೋದರೆ ಒಂಟೆ ಜನ್ಮ. ಒಂಟೆ ಅಂತ ಬದುಕಬೇಡಪ್ಪ ನೀನು ಅಂತಾರೆ. ತಲೆ ಬಗ್ಗೆ ನಡಿ, ತಲೆ ಬಾಗಿಸಿ ನಡಿಬೇಕು. ಮತ್ತು ಕತ್ತೆಯನ್ನು ಹೊಲಿಸ್ತಾ ಇದ್ದಾರೆ. ಯಾಕೆ ಅಂತಂದರೆ ಈ ಸಂಸಾರದ ಭಾರವನ್ನು ನಾನೇ ಹೊತ್ತಿದ್ದೀನಿ. ಹೇಳೋದು ನಾನಲ್ಲ, ದೇವರು ಮಾಡಿಸ್ತಾನೆ ಅಂತ. ಆದರೆ ಪ್ರತಿಕ್ಷಣವೂ ಕೂಡ ಆ ಭಾರವನ್ನು ನಾನು ಹೊತ್ತಿದ್ದೀನಿ ಅಂತ ದೇವರನ್ನು ಮರಿತಾನೆ. ಮಾಡಬೇಡ್ರಿ, ಆ ರೀತಿಯಾಗಿ ಸಂಕಟ ಪಡಬೇಡಿ. ನಮ್ಮಪ್ಪನ ಕಥಾ ಕೇಳದೇ ಇರತಕ್ಕಂತಹ ಯಾವ ಕಿವಿ ಇದೆ ಅದು ಗುಹೆಗಳಿದ್ದಂತೆ, ಯಾವ ಕಣ್ಣಿದೆ ಅದು ನವಿಲುಗರಿ ಕಣ್ಣಲ್ಲಿ. ನವಿಲುಗರಿಯಲ್ಲಿ ನೋಡ್ರಿ 100 ಕಣ್ಣುಗಳಿದೆ, ಏನು ದೇವರು ನೋಡುತ್ತೇನು? ಆ ರೀತಿಯಾಗಿ ವ್ಯರ್ಥವಾಗ್ತದೆ. ಶಾವವು ಕರೋನೋ ಕುರುದಸ್ಸ ಪರ್ಯಾಂ ಹರೆಲ್ಲ ಸತ್ಕಾಂಚನ ಕಂಕಣೋವ. ಯಾವ ಭಗವಂತನ ಪರಮಾತ್ಮನ ಮಂಗಳಕರವಾದ ಆ ಸಾಲಿಗ್ರಾಮ ಶಿಲಾದಿಗಳನ್ನು ಸ್ಪರ್ಶ ಮಾಡಿ ಅಭಿಷೇಕ ಮಾಡಿ ಧನ್ಯರಾಗೋದಿಲ್ಲ, ಒಂದು ತುಳಸಿ ದಳವನ್ನು ಅರ್ಪಣೆ ಮಾಡುವುದಿಲ್ಲ. ಆ ಕೈ ಶವ ಸಂಬಂಧವಾದದ್ದು, ಶವದ ಕೈ ಅಂತ ಹೇಳ್ತಿದ್ದಾರೆ. ಉಸಿರಾಡ್ತಾ ಇರತಕ್ಕಂತಹ ವ್ಯಕ್ತಿಗಳು, ಈ ಯಾವ ಸೇವೆಯನ್ನು ಮಾಡದೇ ಇರತಕ್ಕಂತಹ ಯಾವ ಮನುಷ್ಯ ಇದ್ದಾನೆ ಅವನು ಜೀವಚ್ಛವ, ಉಸಿರಾಡ್ತಿರ್ತಕ್ಕಂಥ ಶವವೇ ಹೊರತು ಅವನು ಮನುಷ್ಯನಲ್ಲ ಅಂತ ಶ್ರೀ ಶುಕಾಚಾರ್ಯರು ಅಷ್ಟು ಕಠೋರವಾಗಿ ಮಾತನಾಡ್ತಿದ್ದಾರೆ. ಅಥಾಪಿದೇಹಿಂಗ ಮನೋನುಕೂಲಂ
ಪ್ರಭಾಷಸೇ ಭಾಗವತ ಪ್ರಧಾನಃ ಯದಾ ವೈಯಾಸಗಿರಾತ್ಮವಿದ್ಯಾ ವಿಶಾರದೋ ನೃಪತಿಂ ಸಾಧು ಪೃಷ್ಟಃ. ಆದ್ದರಿಂದ ನಮಗೆ ಮನಸ್ಸಿಗೆ ಅನುಕೂಲವಾದ ಹಿತವಾಗಿ ಉಪದೇಶ ಮಾಡತಕ್ಕಂತಹ ಆ ಶಕ್ತಿಯನ್ನು ಹೊಂದಿರತಕ್ಕಂಥ ಭಾಗವತೋತ್ತಮರು ನಮಗೆ ಇದನ್ನು ಉಪದೇಶ ಮಾಡಬೇಕು ಅಂತ ಮಹಾನುಭಾವರು ಶೌನಕಾದಿಗಳು ಶ್ರುತಾಚಾರ್ಯರನ್ನು ಪ್ರಾರ್ಥನೆ ಮಾಡಿದ್ದನ್ನು ಶುಕ ಪರೀಕ್ಷಿತ ಸಂವಾದವನ್ನು ಮುಂದೆ ಮಂಗಳಾಚರಣಪೂರ್ವಕ ಶುಕಾಚಾರ್ಯರು ಪ್ರಾರಂಭ ಮಾಡ್ತಾ ಇದ್ದಾರೆ. ನಮಃ ಶುಕೋವಾಚ ನಮಃ ಪರಸ್ಮೈ ಪುರುಷಾಯ ಭೂಯಸೆ ಸದುದ್ಭವಸ್ಥಾನ ನಿರೋಧಲೀಲೆಯ ಗೃಹೀತಶಕ್ತಿತೃತಯಾಯ ದೇಹಿನಾಂ ಅಂತರ್ಧ್ರುವಾಯಾಂ ಅನುಪಲಭ್ಯ ವರ್ತಮನೆ. ಮಂಗಳಾಚರಣ ಶುಕಾಚಾರ್ಯರು ಭಾಗವತಕ್ಕೆ ಮಾಡಿದ್ದಾರೆ. ಅದನ್ನು ನಾಳೆ ಬೆಳಗ್ಗೆ ಶ್ರವಣ ಮಾಡಿ ಧನ್ಯರಾಗೋಣ. ವಿಸ್ತಾರವಾದ ಅಗಾಧ ಶ್ರೀಮದ್ ಭಾಗವತ ಜಲರಾಶೋತ್ತರ ಶ್ರೀ ವಿಜಯ ತೀರ್ಥಶ್ರೀಪಾದಂಗಳವರು ಭಾಗವತ ಸಮುದ್ರ ಅಗಾಧವಾದದ್ದು. ಎಲ್ಲಿ ಶುರು ಮಾಡಬೇಕು, ಎಲ್ಲಿ ಮುಗಿಸಬೇಕು, ಯಾವುದನ್ನು ಹೇಳಬೇಕು. ಹಾಗಾಗಿ ನಮ್ಮಪ್ಪ ಏನು ಪ್ರೇರಣೆ ಮಾಡ್ತಾನೆ ಅದನ್ನು ಶ್ರವಣ ಮಾಡಿ ಧನ್ಯರಾಗೋಣ. ಈ ಪವಿತ್ರವಾದ ಕ್ಷೇತ್ರದಲ್ಲಿ ಈ ಭಾಗ್ಯ ಶ್ರೀಕೃಷ್ಣ ಕೊಟ್ಟಿದ್ದಕ್ಕೆ ನಮಗೇನು ಕೊಡೋಕ್ಕೆ ಗೊತ್ತಿಲ್ಲ. ನಮೋ ನಮ ಇತ್ಯೇತಾವತ್ ಸದುಪಶಿಕ್ಷಿತಂ ಅಂತ ನಮ್ಮ ಸ್ವಾಮಿಗೆ ನಮಸ್ಕಾರ ಅಂತ ಹೇಳೋದಷ್ಟೇ ನಮಗೆ ಗೊತ್ತಿರ್ತಕ್ಕಂಥದ್ದು ಅಂತ ಹೇಳ್ತಾ ಇವತ್ತಿನ ಉಪನ್ಯಾಸವನ್ನು ಶ್ರೀಹರಿಯಲ್ಲಿ ಅರ್ಪಣೆ ಮಾಡ್ತಾ ಇದೆ. ಕಾಯೇನ ವಾಚಾ ಮನಸೇಂದ್ರಿಯರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತಿ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸರ್ಪಿತಂ ಪ್ರಕ್ಷೇಮ್ಯಾಂತಿ ಸುಖಾನಿ ಅನ್ನಾಮತಃ ಅಕ್ಷರೋ ಯಜುರಸ್ಸರ್ವದೇವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಜಾಲಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲಾಖಂಡಮಂಡಲಂ. ರಾಜಾಧಿರಾಜಗುರು ಸಾರ್ವಭೌಮ ಗೋವಿಂದ ಗೋವಿಂದ. ಹರ ನಮಃ ಪಾರ್ವತೀಪತಯೇ ಹರ ಹರ ಮಹಾದೇವ್. ಆಂಜನೇಯ ವರದ ಗೋವಿಂದ ಗೋವಿಂದ. ಮಂಗಳಂ ಕೋಸಲೇಂದ್ರಾಯ ಮಹನೀಯ ಗುಣಾತ್ಮನೆ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಳಂ. ಸರ್ವಂ ಶ್ರೀಮಧ್ವೇಷಾರ್ಪಣಮಸ್ತು. ಶ್ರೀಕೃಷ್ಣಾರ್ಪಣಮಸ್ತು. ನಾಳೆ ಬೇರೆ ಏನು ಕಾರ್ಯಕ್ರಮ ಇಲ್ಲ. ಹಾಗಾಗಿ 9 ಗಂಟೆಗೆ ಶುರು ಮಾಡೋಣ. ಅದು ವಿಷಯಗಳು ಏನು ಸಮಸ್ಯೆ ಅಲ್ಲ. ನೀನು ಪೂಜೆ ಮುಗಿಸ್ಕೊಂಬ. ಅವ್ರಿಗೆಲ್ಲ ಹೇಳ್ತೀನಿ, ಪೂಜೆ ಸರ್ವಕರ್ಮಾಣಿ ಸಂಕೋಚ್ಯ, ಎಲ್ಲ ಕರ್ಮಗಳನ್ನು ಸಂಕೋಚ ಮಾಡಿಕೊಂಡು ಭಗವಂತನ ಕಥಾಶ್ರವಣ ಮಾಡಲಿಕ್ಕೆ ಅವಕಾಶ ಮಾಡಿಕೊಳ್ರಿ. ದುರ್ಲಭವಾದ ಅವಕಾಶ ಇದು. ಪದೇ ಪದೇ ಇಲ್ಲಿಷ್ಟು ದೂರ ಬಂದು ಕೇಳೋಕ್ಕಾಗಲ್ಲ. ಭಗವಂತನ ಹೆಚ್ಚೆಚ್ಚು ವಿಷಯಗಳನ್ನು ಕೇಳಬಹುದು ಅಂತ ಅಷ್ಟೇ. ಕಮ್ಮಿ ವಿಷಯ ಸಮಯದಲ್ಲಿ ಕಮ್ಮಿ ವಿಷಯ ಕೇಳ್ಬೋದು ಅಷ್ಟೆ. ಮುಂದೆ 10 ವಿಷಯ ಹೇಳೋದ್ರಲ್ಲಿ ಒಂದು 8 ವಿಷಯ ಹೇಳ್ಬೋದು. ಅವಕಾಶ ಮಾಡಿಕೊಂಡ್ರೆ ದೇವರ ಪೂಜಾ ಅಂದ್ರೇನು? ದೇವರನ್ನು ತಿಳಿಯೋದೇ ಪೂಜಾ. ಯಾವ ನೀವು ಸಾಲಿಗ್ರಾಮವನ್ನು ಇಟ್ಕೊಂಡಿದ್ದೀರಲ್ಲ, ಆ ಸಾಲಿಗ್ರಾಮದಲ್ಲಿ ಎಷ್ಟು ಭಗವದ್ ರೂಪ ಇದೆ ಅಂತ ಚಿಂತನೆ ಮಾಡಿ ಆ ಭಗವಂತನ ಗುಣಗಳನ್ನು ಮನನ ಮಾಡೋದೇ ನಮ್ಮ ಅಪ್ಪನಿಗೆ ಪ್ರೀತಿಕರವಾದದ್ದು ಅಂತ ಚಿಂತನೆ ಮಾಡಿ ಧನ್ಯರಾಗೋಣ. ಹಾಗಾಗಿ ಅವಕಾಶ ಮಾಡಿಕೊಳ್ರಿ. 9 ಅಂದರೆ 9:30 ಆಗಿಬಿಡ್ತದೆ. ಒಂದೊಂದು 10 ನಿಮಿಷವೂ ಕೂಡ ಒಂದು ಶ್ಲೋಕ 2 ಶ್ಲೋಕ ಮುಂದೆ ಹೋದರೆ ಆನಂದ ಆಗತ್ತೆ ಅನ್ನೋ ಉದ್ದೇಶದಿಂದ ಭಗವದ್ಭಕ್ತರಲ್ಲಿ ವಿಜ್ಞಾಪನೆ ಮಾಡ್ತಾ ಇದೆ. ಎಲ್ಲ
ಚೇರಾಕೋ ಒಂದು ಚೇರಾಕೋ ಇಲ್ಲ ಬೇಡ ಹೇಳ್ಬಿಟ್ಟು ಹೇಳಿ ಸರ್. ಒಂದು ನಿಮಿಷ ಕೂಡಬೇಕು ಎಲ್ಲ, 5 ನಿಮಿಷ ಎಲ್ಲ ಭಗವದ್ ಭಕ್ತರು 5 ನಿಮಿಷ ಕೂಡಬೇಕು, ಜಾಸ್ತಿ ಸಮಯ ತಗೊಳ್ಳೋದಿಲ್ಲ. ನಿನ್ನೆ ಸಮೀರಾಚಾರ್ಯರು ಗಾನ ಸೇವೆ ಮಾಡಿ ಶ್ರೀ ಹರಿವಾಯುಗಳನ್ನು ಸಂತೋಷಪಡಿಸಿದ್ದಾರೆ. ಇವತ್ತು ಅವರ ಕಾರ್ಯಕ್ರಮ ಇತ್ತು. ಇವತ್ತು ಅಲ್ಲಿ ಹೋಗಿದ್ದರಿಂದ ಮತ್ತು ಆರೋಗ್ಯ ಹೆಚ್ಚು ಕಡಿಮೆ ಆಗಿರೋದ್ರಿಂದ ಅವರಿಗೆ ದೇವರ ನಾಮ ಮತ್ತು ಹೇಳಲಿಕ್ಕೆ ಆಗ್ತಾ ಇಲ್ಲ. ನಿನ್ನೆ ಗೌರವ ಮಾಡಬೇಕು, ಇವತ್ತು ಕಾರ್ಯಕ್ರಮ ಇದೆ, ಇವತ್ತು ಗೌರವ ಮಾಡೋಣ ಅನ್ನೋ ಉದ್ದೇಶದಿಂದ ನಿನ್ನೆ ಮಾಡಲಿಕ್ಕಾಗಲಿಲ್ಲ. ಹಾಗಾಗಿ ಅವರಿಂದ ಇವತ್ತು ಒಂದೇ ಒಂದು ದೇವರ ನಾಮವನ್ನು ಚಿಕ್ಕದಾಗಿ ಚೊಕ್ಕವಾಗಿ ಹೇಳಿಸಿ, ಜಯ ಇನ ಗುರೋತ್ತರಣ ಅದು ಹೇಳಿಸಿಬಿಟ್ಟು, ನಮ್ಮ ತಾಯಿಗೆ ಬಹಳ ಪ್ರೀತಿಕರವಾದದ್ದು ರಾಮದೇವರ ಸನ್ನಿಧಾನ ಇಲ್ಲಿ ಸಾಕ್ಷಾತ್ತಾಗಿ ಶ್ರೀಕೃಷ್ಣ ರಾಮಚಂದ್ರ ದೇವರು ಓಡಾಡಿದ ಜಾಗ. ಹಾಗಾಗಿ ಅದೊಂದು ದೇವರ ನಾಮವನ್ನು ಹೇಳಿಸಿ ನಮ್ಮ ಯಥಾಯೋಗ್ಯ ಒಂದು ಈ ಕಾರ್ಯಕ್ರಮಕ್ಕೆ ಬೆಂಗಳೂರಿಂದ ಶತಮಾನೋತ್ಸವದ ಅಂಗವಾಗಿ ಈ ಕಾರ್ಯಕ್ರಮವನ್ನು ವ್ಯವಸ್ಥೆ ಮಾಡಿದ್ವಿ. ಕೃಷ್ಣಾಚಾರ್ಯರು ಅವರ ಪದ್ಮನಾಭ ತೀರ್ಥರ ಆರಾಧನಾ ಅಂಗವಾಗಿಯೂ ಕೂಡ ವ್ಯವಸ್ಥೆ ಮಾಡಿದ್ದರಿಂದ ಎಲ್ಲರೂ ಸೇರಿ ಅವರಿಗೆ ಒಂದು ಗೌರವವನ್ನು ಅರ್ಪಣೆ ಮಾಡತಕ್ಕಂಥದ್ದು ನಮ್ಮ ಕರ್ತವ್ಯ ಅನ್ನೋ ಉದ್ದೇಶದಿಂದ ಅವರಿಗೆ ಒಂದು ಅವಕಾಶ, ಒಂದು ದೇವರ ನಾಮದ ಹೇಳಿ ಇವತ್ತು ಅವರಿಗೆ ಗೌರವವನ್ನು ಸಮರ್ಪಣೆ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ. ಅದನ್ನು ನಡೆಸ್ಕೊಳ್ಬೇಕು ಅಂತ ಹೇಳ್ಬೋದು. ಸೇರಕ್ಕಪ್ಪ ಜಯನ ಆ ಕಡೆಯಿಂದ ಒಂದೇ ನಿಮಿಷ ತಳಿ ಇಲ್ಲಿ ಈ ಕಡೆ ಕೊಡಿ, ಈ ಕಡೆಯಿಂದ ಹೋಗಿ ಅದು ಅಲ್ಲಿ ಹಿಂದ್ಗಡೆ ಇಲ್ಲಿ ಆಚಾರ್ಯರು ನಿನ್ನೆ ಹಾಡು ಹೇಳಿದ್ದಕ್ಕೆ ಪದ್ಮನಾಭ ತೀರ್ಥರ ಆರಾಧನೆಗೆ ಬಂದಿದ್ದಕ್ಕೆ ಗೌರವ ಅಂತ ಹೇಳಿದರು. ಇಂಥ ಸಜ್ಜನರ ಮಧ್ಯೆ ಇರೋದೇ ನಿಜವಾದ ಗೌರವ. ಇದಕ್ಕಿಂತ ಇನ್ನೇನು ಹೆಚ್ಚಿನ ಗೌರವ ನಮಗೆ ಬೇಕಾಗಿಲ್ಲ. ಇಂಥ ದೊಡ್ಡ ವಂಶದಲ್ಲಿ ಬಂದು ಇಂಥ ಭಾಗವತ ಶ್ರವಣ ಹಾಗೂ ಇಂಥ ಆರಾಧನಾ ಕಾರ್ಯಕ್ರಮಗಳಲ್ಲಿ ಮರೆಯದೇ ನಮ್ಮನ್ನು ಅತ್ಯಂತ ಅಭಿಮಾನದಿಂದ ಕರೆದು ಗುರುಗಳ ಪ್ರಸಾದವನ್ನು ಪ್ರತಿ ವರ್ಷ ತಪ್ಪದೆ ನಮ್ಮ ಸಂಜೀವಿನಿ ಕೃಷ್ಣ ಕೊಡ್ತಾ ಇದ್ದಾರೆ. ಆಚಾರ್ಯರು ನಮ್ಮ ಮೇಲೆ ಅತ್ಯಂತ ಅಭಿಮಾನ ಇಟ್ಟು ಬರಲೇಬೇಕು ಅಂತ ನಾನು ಏನು ಹಾಡ್ತೀನೋ ಬಿಡ್ತೀನೋ ಆ ಒಂದು ಹೆಸರನ್ನು, ಆ ದೊಡ್ಡ ಕಾರ್ಯಕ್ರಮದ ಪಟ್ಟಿಯಲ್ಲಿ ನನ್ನ ಹೆಸರನ್ನು ಹಾಕಿ ಬರಲೇಬೇಕು ಅಂತ ಹೇಳಿದ್ರಿಂದ ಇನ್ನೇನು ಹೆಚ್ಚಿನ ಗೌರವ ನನಗೆ ಬೇಕಾಗಿಲ್ಲ. ಕಾರಣ ಇಂಥ ಸ್ಥಳಕ್ಕೆ ಬರೋದೇ ದುರ್ಲಭ. ಅಂಥದ್ದು ಬಂದು ಪಾತ್ರರ ಸಂಗಮ ಯಾತ್ರೆಯ ಮಾಡಿ ಅಂತ ಜಗನ್ನಾಥದಾಸರು ತಿಳಿಸ್ತಾರೆ. ಆ ರೀತಿಯಾಗಿ ಸತ್ಪಾತ್ರರ ಜೊತೆಗೆ ಈ ತೀರ್ಥಯಾತ್ರೆಯ ಫಲವನ್ನು ಅನುಭವಿಸ್ತಾ ಇರೋದೇ ದೊಡ್ಡ ಗೌರವ. ಇದಕ್ಕಿಂತ ಹೆಚ್ಚು ಗೌರವ ಇನ್ನೇನು ಬೇಡ. ಆದರೂ ಪರಮಾತ್ಮನ ಪ್ರಸಾದ ರೂಪವಾಗಿ ನಮ್ಮ ಹಿರಿಯರು ಈ ಒಂದು ಆಶೀರ್ವಾದವನ್ನು ನಾನು ಸ್ವೀಕಾರ ಮಾಡ್ತೀನಿ. ಗೌರವ ಅಂತ ನಾನು ಅಂದ್ಕೊಳ್ಳೋದಿಲ್ಲ, ಅವರು ನನಗೆ ಮಾಡೋ ಆಶೀರ್ವಾದ, ಅದನ್ನು ಸ್ವೀಕಾರ ಮಾಡ್ತೀನಿ. ಗಂಟ್ಲು ಸ್ವಲ್ಪ ಆಯಾಸ ಆಗಿದೆ, ನನ್ನ ಹಾಡು ನೀವೆಲ್ಲ ಕೇಳಿದ್ದೀರ. ಆದರೂ ಅವರ ಇಚ್ಛೆಯಂತೆ ರಾಮದೇವರ ಈ ಸ್ಮರಣೆಯನ್ನು ಯಥಾಶಕ್ತಿ ಮಾಡಿ ಕಾರ್ಯಕ್ರಮವನ್ನು ಬೇಗ ಮುಗಿಸ್ಕೊಡ್ತೀನಿ. ಬಹಳ ಸಿದ್ಧ ಆಗಿದೆ. जय 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 इनकुलोत्तरण जय मुनिकृत शरण जय धनुज विदारण जय तमहरण ಈ ಮುದ್ದು ಮುಖವೋ ಮತ್ತೆ ತನುವಿನ ಕಾಂತಿ, ಈ ಬಿಲ್ಲು ಈ ಬಾಣ ನಿಂತ ಭಾವ, ಈ ತನು ಈ ರಾಣಿ ಈ ಬಂಟ
ದೇವರಿಗುಂಟು ಮೂರ್ಲೋಕದೊಳಗೆ ಜಯ ಜಯ. ದೇವರುಗಳು ಹರುಷದಲ್ಲಿ ಉಮಳೆಯ ಗರೆಯೇ ಭೂಮಿ ಜಯ ಸಹಿತ ಸೌಮಿತ್ರಿಯೊಳಗೂಡಿ ಪ್ರೇಮದಿಂದ ಅಯೋಧ್ಯ ಪುರದಿ ಸುಖದಲ್ಲಿದ್ದ ಸ್ವಾಮಿ ಶ್ರೀ ಹಯವದನ ರಘುಕುಲ ತಿಲಕ ಜಯ 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 ಜಯ. ಇದು ಒಂದೇ ಹಾಡು ಅಂತ ಅಂದ್ಕೊಂಡಿದ್ದೆ. ನಮ್ಮ ಸುಬ್ರಹ್ಮಣ್ಯ ಅವರು ಒಂದು ಒಂದೇ ಬೇಡ ವ್ಯಾಸರಾಜರ ಸ್ಮರಣೆಯನ್ನು ಏನು ದರ್ಬಾರ್ ಕಾಲದಲ್ಲಿ ಜಯ ಜಯ ವೈಷ್ಣವ ಪಯೋನಿ, ಯಾಕೆಂದರೆ ಇಲ್ಲಿ ನಡೀತಾ ಇರೋದು ವ್ಯಾಸರಾಜರ ದರ್ಬಾರ್, ಹಾಗಾಗಿ ಅದೊಂದನ್ನು ಕೂಡ ಹೇಳೋ ಪ್ರಯತ್ನ ಮಾಡ್ತೇನೆ. ಜಯ ಜಯ ವೈಷ್ಣವ ಪಯೋನಿಧಿ ಚಂದ್ರಗೆ ಜಯ ಜಯ ವ್ಯಾಸಯತೀಂದ್ರರಿಗೆ ಜಯ ಜಯ ವರ ಕರ್ನಾಟಕ ಪತಿಗೆ ಜಯ ಸಿಂಹಾಸನವೇರಿದಗೆ ಜಯ ಜಯ ವೈಷ್ಣವ ಪಯೋನಿಧಿ ಚಂದ್ರಗೆ ಜಯ ಜಯ ವ್ಯಾಸಯತೀಂದ್ರರಿಗೆ ಕೃಷ್ಣದೇವರಾಯನ ಕುಲಪತಿಗೆ ಕಷ್ಟದ ಕುಹಯೋಗವ ಕಳೆದವಗೆ ಶಿಷ್ಟ ಜನಗಳಿಗೆ ಇಷ್ಟಾರ್ಥಗಳನ್ನು ವೃಷ್ಟಿಯ ಗೈವ ಪ್ರಸನ್ನನಿಗೆ ಜಯ ಜಯ ವೈಷ್ಣವ ಪಯೋನಿಧಿ ಚಂದ್ರಗೆ ಜಯ ಜಯ ವ್ಯಾಸಯತೀಂದ್ರರಿಗೆ ಜಯ ಜಯ ವ್ಯಾಸಯತೀಂದ್ರರಿಗೆ. ಶ್ರೀಕೃಷ್ಣಾರ್ಪಣಮಸ್ತು. ಪ್ರಾಯಶಃ ನಾನು ನಾಳೆ ಹೊರಡ್ತೀನಿ ಅಂತ ನನ್ನ ಗಂಟ್ಲು ಇಲ್ಲೇ ಇರಬೇಕು ಅನ್ನೋ ಒಂದು ಪ್ರಯತ್ನ ಮಾಡ್ತಾ ಇದ್ದೆ. ಇದು ಸಮೀರಾಚಾರ್ಯ ಹೇಳಿದ್ರು, ಇದು ನಮ್ಗೆ ಗೌರವ ಏನು ಬೇಡ, ಆಶೀರ್ವಾದ ಅಂತ. ಆ ವೇದವ್ಯಾಸ ದೇವರ ಆಶೀರ್ವಾದ ಪ್ರಸಾದವೇ ಅದು ಕೊಡ್ತಾ ಇದೆ ಹೊರತು ಗೌರವ ಅಂತಂದರೆ ಭಗವದ್ಭಕ್ತರಿಗೆ ಮಾಡ್ತಕ್ಕಂಥದ್ದೆಲ್ಲ ಗೌರವವೇ. ಅದು ತಾರತಮ್ಯ ಅನುಸಾರ ಅದು ಹಾಗೆ ಅನಿಸ್ಕೊಳ್ತದೆ ಹೊರತು ಅವರು ವಿನಯ ನಮಗೆ ಆಶೀರ್ವಾದ ಸಾಕು ಅಂತಂದರೆ ಆಶೀರ್ವಾದ ಇದ್ದೇ ಇರ್ತದೆ. ಆ ಗೌರವ ಅನ್ನೋದು ಅವರಲ್ಲಿರ್ತಕ್ಕಂತಹ ಆ ಸರಸ್ವತಿ ದೇವಿಗೆ ಅನುಗ್ರಹ, ಅಂದರೆ ಅವರಲ್ಲಿ ಅವರ ಅನುಗ್ರಹವನ್ನು ಸದಾಕಾಲ ಯಾರಿಗೆ ದೇವರು ವಿದ್ಯೆ ಕೊಟ್ಟಿದ್ದಾನೆ ಅವರು ಗೌರವ ಮಾಡೋಣದ್ರಿಂದ ನಮ್ಮ ಗೌರವ ಹೆಚ್ಚುತ್ತೆ. ಅದಕ್ಕಾಗಿ ಅಷ್ಟೇ, ನಮ್ಮ ಸ್ವಾರ್ಥ ಇದೆ, ಅದಕ್ಕಾಗಿ ಮಾಡ್ತಾಯಿದ್ದೆ.
ಪರಮಾತ್ಮನ ಸ್ಮರಣೆ ಮಾಡಿದಾಗ ನಿತ್ಯಶ್ರೀ ನಿತ್ಯ ಶೋಜಯ ಅಂತ ನಾವು ಸ್ಮರಣೆ ಮಾಡ್ತೀವಿ. ಅಂದರೆ ಅವನ ಉತ್ಸವಕ್ಕೆ ಇತಿಮಿತಿಗಳೇ ಇಲ್ಲ, ಕೊನೆಯೇ ಇಲ್ಲ. ಅದೇ ರೀತಿ ಅವರ ಆರಾಧಕರಾದ ಗೋಪಾಲಕೃಷ್ಣನ ಆರಾಧಕರಾದ ವಿದ್ಯಾ ವಾಚಸ್ಪತಿ ತೀರ್ಥರ ಈ ಜನ್ಮ ಶತಮಾನೋತ್ಸವ ಅಂತ ಏನು ನಡೀತಾ ಇದೆ, ಪ್ರಾಯಶಃ ಅದಕ್ಕೂ ಇತಿಮಿತಿ ಇಲ್ಲ ಅಂತ ನಮಗೆ ಕಾಣ್ತದೆ. ಯಾಕೆಂದರೆ ಎಲ್ಲ ಹಿರಿಯರು ಕುಟುಂಬದವರೆಲ್ಲ ಅಂದ್ಕೊಂಡಿದ್ದು 1 ವರ್ಷಗಳ ಕಾಲ ಮಾಡಿ ವಿಶೇಷವಾಗಿ ಸಮರ್ಪಣೆ ಇಲ್ಲಿ ಮಾಡೋಣ ಅಂತ. ಆದರೆ ಅಧಿಕಸ್ಯ ಅಧಿಕಂ ಫಲಂ ಅಂತ ಅವರ ಜೊತೆಗೆ ನಮ್ಮ ಸಂಜೀವಿ ಕೃಷ್ಣ ಸೇರಿ ಇನ್ನು ಮುಂದೆ ನವರಾತ್ರಿಯವರೆಗೂ ಅವರು ಅವತಾರ ಮಾಡಿದ್ದೇ ನವರಾತ್ರಿಯ ಪಂಚಮಿ ಶುಕ ಜಯಂತಿ ದಿನಾನೇ ಶ್ರೀಗಳವರು ಅವತಾರ ಮಾಡಿದ್ದು. ಹಾಗಾಗಿ ಆ ನವರಾತ್ರಿವರೆಗೂ ನಮ್ಮ ಸಂಜೀವಿನಿ ಕೃಷ್ಣ ಒಂದು ವಿಶೇಷ ಸಂಕಲ್ಪವನ್ನು ಮಾಡಿದ್ದಾರೆ. ಪ್ರತಿ ತಿಂಗಳು ಒಂದು ಕಡೆ ಒಬ್ಬೊಬ್ಬರ ಮನೆಯಲ್ಲಿ ಎಷ್ಟಾಗುತ್ತೋ ಅಷ್ಟು, ಯಾವಾಗಾಗುತ್ತೋ ಯಾರಿಗೆ ಯಾವಾಗ ಅನುಕೂಲ ಆಗುತ್ತೋ ಅನೇಕ ಭಕ್ತಾದಿಗಳನ್ನು ಸಂಘಟನೆ ಮಾಡಿ ಅವರ ಮನೆಯಲ್ಲಿ ಅನುಕೂಲ ಆದಷ್ಟು ಪವಮಾನ ಹೋಮಾದಿಗಳನ್ನು ಮತ್ತು ಆಚಾರ್ಯರುಗಳಿಂದ ಉಪನ್ಯಾಸವನ್ನು, ವಿಶೇಷವಾಗಿ ನಮ್ಮ ಕೃಷ್ಣಾಚಾರ್ಯರ ಅಧ್ಯಕ್ಷತೆಯಲ್ಲಿ ಭಾಗವತ ಪ್ರವಚನ, ಪವಮಾನ ಹೋಮ ಹಾಗೂ ಬ್ರಾಹ್ಮಣ ಸುಹಾಸಿನಿ ಸಮಾರಾಧನೆಯನ್ನು ಮುಂದಿನ ನವರಾತ್ರಿವರೆಗೂ ಮಾಡಬೇಕು ಅಂತ ಅವರು ಸಂಕಲ್ಪ ಮಾಡಿದ್ದಾರೆ. ಹಾಗಾಗಿ ಈಗಾಗಲೇ ಹೆಚ್ಚು ಕಮ್ಮಿ 25 ಮನೆಯಲ್ಲಿ ಆ ಕಾರ್ಯಕ್ರಮದ ವ್ಯವಸ್ಥೆಯನ್ನು ಮಾಡಾಗಿದೆ. ಹಾಗಾಗಿ ನಿಮ್ಮಲ್ಲಿ ಯಾರೇ ಆ ವ್ಯವಸ್ಥೆಯನ್ನು ಮಾಡಬೇಕು ಅಂತಿದ್ದರು ಅಥವಾ ಕಾರ್ಯಕ್ರಮಗಳು ನಡೆಯೋ ಕಡೆಗೆ ಖಂಡಿತ ನಾವೆಲ್ಲ ಬಂದು ಗುರುಗಳ ಅನುಗ್ರಹಕ್ಕೆ ಪಾತ್ರರಾಗೋಣ ಅಂತ ಅವರು ವಿಶೇಷವಾಗಿ ಎಲ್ಲರಿಗೂ ತಿಳಿಸ್ತಾ ಇದ್ದಾರೆ. ಇದು ಯಾಕೆ ನಿಮ್ಮ ಸ್ಟೇಜನ್ನು ಕೇಳ್ತಾ ಇದ್ದೀವಿ ಅಂದರೆ, ಇದು ಒಂದು ಕಿವಿಯಿಂದ ಒಂದು ಕಿವಿ, ಒಂದು ಬಾಯಿಂದ ಇನ್ನೊಂದು ಬಾಯಿಗೆ ಹೋಗಿ ಅವರ ಈ ಉತ್ಸವ ನಾವೆಲ್ಲ ಸೇರಿ ಹೆಚ್ಚಾಗಿ ಮಾಡೋಣ ಅಂತ ಒಂದು ಮನಸ್ಸಿನಲ್ಲಿ ಇಟ್ಕೊಂಡು ವಿಶೇಷವಾಗಿ ಇದನ್ನು ಹೇಳ್ತಾ ಇದ್ದಾರೆ. ಹಾಗಾಗಿ ಎಲ್ಲ ಕಾರ್ಯಕ್ರಮಕ್ಕೂ ಎಲ್ಲರೂ ನಿಮ್ಮ ಪರಿವಾರ ಸಮೇತರಾಗಿ ಬಂದು ಗುರುಗಳ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ ಅವರು ಅಪೇಕ್ಷೆ ಪಡ್ತಾ ಇದ್ದಾರೆ. ಹಾಗಾಗಿ ನಾವೆಲ್ಲ ಸೇರಿ ಗುರುಗಳ ಉತ್ಸವವನ್ನು ವಿಶೇಷವಾಗಿ ಪ್ರತಿನಿತ್ಯ ಮಾಡೋಣ. ಆದರೆ ಶತಮಾನೋತ್ಸವ ನಿಮಿತ್ತ ಮುಂದಿನ ನವರಾತ್ರಿ ತನಕ ಅವರ ಉತ್ಸವ ನಡೀತಾ ಇದೆ ಅಂತ ತಿಳಿಸ್ತಾ ಮತ್ತೊಮ್ಮೆ ಎಲ್ಲ ಭಕ್ತಾದಿಗಳಿಗೂ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳವನ್ನು ತಿಳಿಸ್ತಾ ಮತ್ತೆ ಪದ್ಮನಾಭ ತೀರ್ಥರ ಆರಾಧನೆ ಇನ್ನೂ ಮುಗಿದೇ ಇಲ್ಲ, 3ನೇ ದಿನದಲ್ಲಿದ್ದೀವಿ. ಆಗಲೇ ಮುಂದಿನ ಅನೌನ್ಸ್ಮೆಂಟ್ ಮಾಡ್ತಾ ಇದ್ದಾರೆ. ಭಾಷ್ಯದೀಪಿಕಾಚಾರ್ಯರ ಆರಾಧನೆ ನಮ್ಮ ಶ್ರೀಮಠದ ಮಹಾಪುರುಷರು, ಮಹಾಜ್ಞಾನಿಗಳು ಶೇಷಚಂದ್ರಿಕಾಚಾರ್ಯರ ಶಿಷ್ಯರು, ಅವರ ಆರಾಧನೆ ಜನವರಿ 1ನೇ ತಾರೀಕು ಆರಾಧನೆ ಮುಗಿದಿರುತ್ತೆ. ಆದರೂ ಅವರು ಅದನ್ನು ಬಿಡದೆ ಬೊಮ್ಮಾಘಟ್ಟ ಕ್ಷೇತ್ರ, ವ್ಯಾಸರಾಜರ ವಿಶೇಷವಾಗಿ ಪ್ರತಿಷ್ಠಿತ ಬೊಮ್ಮಾಘಟ್ಟ ಕ್ಷೇತ್ರದಲ್ಲಿ ಜನವರಿ 11 ಮತ್ತು 12ನೇ ತಾರೀಕು ಶನಿವಾರ ಭಾನುವಾರ ಆಗ್ತದೆ. ಎಲ್ಲ ಶ್ರೋತ್ರಿಯರಿಗೆ ಜನಕ್ಕೆ ಅನುಕೂಲ ಆಗಬೇಕು ಅಂತ ಆ ಭಾಷ್ಯದೀಪಿಕಾಚಾರ್ಯರ ಆರಾಧನೆಯನ್ನು ಅವರು ಆವತ್ತು ಅಲ್ಲಿ ಪ್ರಾಣದೇವರ ಸನ್ನಿಧಾನದಲ್ಲಿ ವ್ಯವಸ್ಥೆ ಮಾಡಿದ್ದಾರೆ. ಹಾಗಾಗಿ ಆ ಕಾರ್ಯಕ್ರಮಕ್ಕೂ ಎಲ್ಲರೂ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಎಲ್ಲರೂ ಬಂದು ಗುರುಗಳ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ ಅವರು ವಿಶೇಷವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಅತ್ಯಂತ ಮೆರುಗನ್ನು ನೀಡಿದ ಆಚಾರ್ಯರಿಗೂ ನಮ್ಮ ಪ್ರಣಾಮಗಳನ್ನು ತಿಳಿಸ್ತಾ, ನಾಳೆ ಬೆಳಿಗ್ಗೆ ಆಚಾರ್ಯ ಹೇಳಿದಾಗೆ ನಾವು 9 ಗಂಟೆಗೆ ಪುರಾಣಕ್ಕೆ ಕೂಡ್ತೀವಿ ಅನ್ನೋ ಪ್ರಯತ್ನವನ್ನು ಪಟ್ಟರೆ ಕಲಿಪ್ರಾಬಲ್ಯ ಅನ್ನೊಂದು ಅರ್ಧ ಗಂಟೆ ಹೆಚ್ಚು ಕಮ್ಮಿ ಆಗ್ತದೆ. ಹಾಗಾಗಿ 9 ಗಂಟೆ ಅಂತಲೇ ನೀವೆಲ್ಲ ಅಂದ್ಕೊಳ್ರಿ. ಯಾಕೆಂದರೆ ಇನ್ನು ಉಳಿದ 4 ದಿನಗಳಲ್ಲಿ ಹೆಚ್ಚು ಕಮ್ಮಿ 10 ಸ್ಕಂದಗಳನ್ನು ಅವರು 9 ಸ್ಕಂದಗಳನ್ನು ವಿಶೇಷವಾಗಿ ದಶಮಸ್ಕಂದದ ತನಕ ರುಕ್ಮಿಣಿ ಕಲ್ಯಾಣದ ದಶಮಸ್ಕಂದದವರೆಗೂ ಅವರು ಹೇಳಬೇಕಾಗಿದೆ. ಹಾಗಾಗಿ ಕೇಳೋರಿಗೂ ಅಸಮಾಧಾನ ಆಗಬಾರ್ದು, ಮುಖ್ಯವಾಗಿ ಹೇಳೋರಿಗೂ ಅಸಮಾಧಾನ ಆಗಬಾರ್ದು. ಇದು ತುಂಬ ಒಳಗೆ ವಿಷಯ ತುಂಬಿರೋ ಇದು ಗಣಿ ಇದು. ಹಾಗಾಗಿ ಅವ್ರಿಗೆ ನಾವು ಹೆಚ್ಚು ಸಮಯ ಕೊಟ್ಟಷ್ಟು ನಮಗೆ ಉಪಯೋಗ, ಅದು ತುಂಬ ವಿಷಯಗಳು ಆಚೆ ಬರ್ತದೆ. ಈ ಒಂದು ಸಮಯವನ್ನು ಸದುಪಯೋಗಪಡಿಸ್ಕೊಳ್ಳೋಣ ಅಂತ ನಾವು ಹೇಳ್ತಾ, ನಾಳೆ ಬೆಳಗ್ಗೆ 9 ಗಂಟೆಗೆ ಎಲ್ಲರೂ ಸಿದ್ಧರಾಗಿದ್ದರೆ 9ರಿಂದ 11-11:30 ತನಕ ಪ್ರವಚನ ಕಾರ್ಯಕ್ರಮ. ಇನ್ನು 4 ದಿನ ಬೇರೆ ಯಾವ ಕಾರ್ಯಕ್ರಮ ಇಲ್ಲ. ನಾನು ಯಾರಿಗೋ ವಿನೋದವಾಗಿ ಹೇಳ್ತಾ ಇದ್ದೆ, ಶ್ರವಣಂ ಕೀರ್ತನಂ ವಿಷ್ಣುವದೆಲ್ಲ ಬೇರೆ ಕಡೆ ಹೋಗ್ತದೆ, ಶ್ರವಣಂ ಭೋಜನಂ ಶಯಂ ಅಷ್ಟೇ ಕೆಲಸ ನಿಮಗೆ. ಹಾಗಾಗಿ ಆ 3 ಕೆಲಸವನ್ನು ಗಟ್ಟಿಯಾಗಿ ಮಾಡ್ತಾ ಪರಮಾತ್ಮನ ಅನುಗ್ರಹಕ್ಕೆ ಪಾತ್ರರಾಗಿ ಅಂತ ಕೇಳ್ತಾ ಎಲ್ಲರಿಗೂ ಧನ್ಯವಾದವನ್ನು ಹೇಳ್ತಾ ಶ್ರೀಮಂಗಳ ಹೇಳ್ತಾ ಇದ್ದೇನೆ. ಕಾರ್ತಿಕ ದೀಪೋತ್ಸವ ಕಡೆಯ ದಿನ ಇವತ್ತು ದೀಪಗಳನ್ನು ಇಟ್ಟಿದ್ದಾರೆ. ದೀಪವನ್ನು ಹಚ್ಚಿ ಎಲ್ಲರೂ ಫಲಾರಕ್ಕೆ ದಯ ಮಾಡಿಸಬೇಕು ಅಂತ ಕೇಳ್ಕೊತಾ ಇದ್ದಾರೆ. ಹರೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು.